तस्मै श्रीगुरवे नमः। श्रीचैतन्यमनोभीष्टं स्वपदान्तिकं वन्देऽहं श्रीगुरोः श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणि प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्य नाम्ने गौरत्विषे नमः। हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। मुखं करोति वाचालं पंगुं लङ्घयति गिरिं कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्येश्वरम्। ಹರೇ ಕೃಷ್ಣ. ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಚರ್ಚೆಗೆ ಮುನ್ನ ನಾವು ಶ್ರೀ ರಾಧಾ ಮಾಧವ ಅಷ್ಟಸಖಿ ಶ್ರೀ ಗೌರಿತ ಶ್ರೀ ಪ್ರಭುಪಾದ್ ಹಾಗೂ ಸಮಸ್ತ ವೈಷ್ಣವರ ಆಚಾರ್ಯ ವರ್ಗದ ಕೃಪಾಶೀರ್ವಾದವನ್ನು ಬೇಡ್ತಾ ಮಾಡೋ ಈ ಚರ್ಚೆಯಿಂದ ನಮ್ಮ ನಿಮ್ಮೆಲ್ಲರ ಕೃಷ್ಣ ಭಕ್ತಿ ಕೃಷ್ಣ ಪ್ರಜ್ಞೆ ಹೆಚ್ಚಾಗಲಿ ಹಾಗೂ ನನ್ನ ಆತ್ಮಶುದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡ್ತೀವಿ. ಶ್ಲೋಕ ಸಂಖ್ಯೆ 45ರಿಂದ ಶುರುವಾಗುತ್ತೆ. ಇದಕ್ಕೆ ಒಂದು ವಿಚಾರವನ್ನು ಇಲ್ಲಿ ಕೃಷ್ಣ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಈ ಒಂದು ಸೆಕ್ಷನ್ ಅಧ್ಯಾಯದ ಈ ಒಂದು ಚಾಪ್ಟರ್ನ ಈ ಒಂದು ಸೆಕ್ಷನಲ್ಲಿ ಕೃಷ್ಣ ಒಂದು ಪ್ರಮುಖವಾದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾನೆ. ಇದಕ್ಕೆ ಮುನ್ನ ಕೃಷ್ಣ ಏನಂತ ವಾದ ಮಾಡ್ತಾನೆ, ಅರ್ಜುನ ಯಾವ ಯಾವ ಕಾರಣ ಕೊಟ್ಟಿದ್ದ ಮಾಡಲ್ಲ ಅಂತಾನೆ, ಅದಕ್ಕೆಲ್ಲ ಅದು ಹೇಗೆ ಅದರಲ್ಲಿ ಆ ವಾದದಲ್ಲಿ ಹುರುಳಿಲ್ಲ, ಅದು ಒಂದು ಮಿಸ್ಕಾನ್ಸೆಪ್ಷನ್. ನಾವು ಧರ್ಮತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಆಗುವಂತಹ ತೊಂದರೆ ಅಷ್ಟೇ. ಅದು ಮೂಲತಃ ಅವನ ಏನು ಭಾವ ಇದೆ ಅದು ಧರ್ಮಕ್ಕೆ ಹೊಂದಿಕೆ ಆಗೋ ಭಾವ ಅಲ್ಲ ಅನ್ನೋದನ್ನು ಕೃಷ್ಣ ಸ್ಥಾಪನೆ ಮಾಡೋಕ್ಕೋಸ್ಕರ ಒಂದೊಂದನ್ನು ತೆಗೆದು ಹೋಗ್ತಾನೆ. ಒಂದು ಅವನ ಪ್ರಶ್ನೆ ಇದ್ದಿದ್ದು ನಾವು ಸುಖವನ್ನು ಕಳ್ಕೊತೀವಿ ಅಂತ. ಯಾಕಂದರೆ ನನ್ನ ಬಂಧು ಬಾಂಧವರು ಹೋಗ್ತಾರೆ, ತೀರೋಗ್ತಾರೆ, ಅವರ ಜೊತೆ ಇಲ್ಲದೆ ನಾವು ಮಾಡುವಂತಹ ಏನು ಸಂಪಾದನೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಏನು ಲಾಭ ಅದರಿಂದ ಅನ್ನೋದು ಒಂದು ಆಗಿತ್ತು. ಕೃಷ್ಣ ಹೇಳ್ತಾನೆ, ನೋಡಪ್ಪ, ಕ್ಷತ್ರಿಯರು ಗೆದ್ದರೆ ಭೂಮಿ, ಸತ್ತರೆ ಸ್ವರ್ಗ. ಇದ್ದರೂ ನೀನು ಕ್ಷತ್ರಿಯನಾಗಿ ಗೆದ್ದು ಬದುಕು ಬಾಳಬೇಕಾದ್ರೆ ರಾಜ್ಯ ಸುಖವನ್ನು ಅನುಭವಿಸ್ಬೋದು. ಅಕಸ್ಮಾತ್ ಯುದ್ಧದಲ್ಲಿ ಸಾವು ಅನುಭವಿಸ್ತೀಯಾ, ನೀನು ಸ್ವರ್ಗಕ್ಕೆ ಹೋಗ್ತೀಯಾ. ಯಾಕಂದರೆ ಯುದ್ಧದಲ್ಲಿ ಯಾರು ಎದೆಗೊಟ್ಟು ಬೆನ್ನು ತೋರಿಸದೆ ಯುದ್ಧ ಮಾಡ್ತಾರೆ, ಅವರ ಧರ್ಮ ಕ್ಷತ್ರಿಯ ಧರ್ಮ ಪಾಲನೆ ಮಾಡ್ತಾರೆ, ಅವರಿಗೆ ಸದ್ಗತಿ ಇದೆ, ಅಂದರೆ ಉತ್ತಮ ಗತಿ ಇದೆ. ಅವರ ಮುಂದಿನ ಜನ್ಮ ಒಳ್ಳೆಯ ಕಡೆ ಆಗುತ್ತೆ, ಯಾಕಂದರೆ ಅವರು ಧರ್ಮ ಪಾಲನೆ ಮಾಡಿದ್ದಾರೆ. ಅದಕ್ಕೆ ಸತ್ತರೆ ಸ್ವರ್ಗ, ಇದ್ದರೆ ಭೂಮಿ, ಎರಡೂ ಅನುಭವಿಸ್ಬೋದಲ್ವ. ಸೊ ಅದರಿಂದ ನೀನು ಸುಖ ಸಿಗೋದಿಲ್ಲ, ಸುಖ ಕಳ್ಕೊತೀವಿ ಅನ್ನೋದು ಸುಳ್ಳಾಗುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ವಾದವನ್ನು ಮಾಡ್ತಾ ಕೃಷ್ಣ ಇವಾಗ ಒಂದು ಪ್ರಮುಖವಾದ ವಾದವನ್ನು ಮಂಡಿಸ್ತಾ ಇದ್ದಾನೆ. ಏನದು ಅಂತಂದರೆ, ಇದರ ಕೆಲವು ಹಿಂದಿನ ಶ್ಲೋಕಗಳಲ್ಲಿ ಕೃಷ್ಣ ಒಂದು ಬುದ್ಧಿಯೋಗ ಪ್ರಸ್ತಾಪ ಮಾಡ್ತಾನೆ. 39ನೇ ಶ್ಲೋಕದಲ್ಲಿ
ಏಷಾ ತೇ ವಿಹಿತ ಸಾಂಖ್ಯೆ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಸೊ ಈ ರೀತಿಯಾಗಿ ನಾವು ಮಾಡುವಂತಹ ಕೆಲಸದಿಂದ ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಪರಿಣಾಮ ಫಲವು ಕೆಲವು ಸರಿ ಅಂದರೆ ಕರ್ಮ ಫಲ ಕೆಲವು ಸರಿ ಪುಣ್ಯ ಸಿಗ್ಬೋದು, ಕೆಲವು ಸರಿ ಪಾಪ ಸಿಗಬಹುದು ಅನ್ನುವಂತಹ ಸನ್ನಿವೇಶ ಇರುತ್ತೆ. ಉದಾಹರಣೆಗೆ ಅರ್ಜುನ ಇಲ್ಲಿ ತನ್ನ ಗುರುಗಳು, ತನ್ನ ತಾತ ಅವರನ್ನು ವಧೆ ಮಾಡ್ತಾನೆ. ಯುದ್ಧದಲ್ಲಿ ಸರಿಯಾಗಿ ಯುದ್ಧ ಮಾಡಿ ಅವನು ಗೆಲ್ಲಬೇಕು ಅಂದರೆ ಅವನನ್ನು ಸಾಯಿಸಲೇಬೇಕು. ಸಾಯಿಸಿದರೆ ಅದೊಂದು ರೀತಿಯಲ್ಲಿ ಪಾಪ. ಯಾವಾಗ ಪಾಪ ಆಗುತ್ತೆ ಅಂದರೆ ನಾವು ಸ್ವಂತ, ಇವಾಗ ಉದಾಹರಣೆಗೆ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿ ನಾವು ನೋಡಿದಂತಹ ರಾಜರು ಏನು ಮಾಡಿದರು ಅಂದರೆ ಅವರ ಸ್ವಂತ ತಂದೆಯನ್ನು ಜೈಲಿಗೆ ಹಾಕಿಬಿಡ್ತಾರೆ ತಾವು ರಾಜ ಆಗಬೇಕು ಅಂತ. ಸ್ವಂತ ಅಣ್ಣ ತಮ್ಮಂದಿರನ್ನು ಕೊಲ್ತಾರೆ ರಾಜ ಆಗಬೇಕು ಅಂತ. ಅದು ಪಾಪ. ಇಲ್ಲಿ ಅರ್ಜುನ ಆ ರೀತಿ ಮಾಡ್ತಾ ಇಲ್ಲ. ಅರ್ಜುನ ಏನಿದ್ರು ಅರ್ಜುನಂದ ಯುಧಿಷ್ಠಿರದಿಂದ ಹಿಡಿದು ಅರ್ಜುನನ ತನಕ ಯಾರಿಗೂ ತಮ್ಮ ಸ್ವಂತ ಅಭಿಲಾಷೆಗೋಸ್ಕರ ರಾಜ್ಯ ಬೇಕಾಗಿರಲಿಲ್ಲ. ಅದು ವ್ಯತ್ಯಾಸ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ಯುದ್ಧ ಮಾಡುವ ಉದ್ದೇಶ ಯಾವುದಕ್ಕೆ? ಧರ್ಮಸ್ಥಾಪನೆಗೋಸ್ಕರ ಮಾಡಿದರೆ ಅದು ಸತ್ಕರ್ಮ ಆಗುತ್ತೆ. ಸ್ವಂತ ಸ್ವಾರ್ಥಕ್ಕೋಸ್ಕರ ಸುಮ್ಮನೆ ನಾನು ಎಂಜಾಯ್ ಮಾಡಬೇಕು ಅಂತ ಮಾಡಿದರೆ ಅದು ಪಾಪಕರ್ಮ ಆಗುತ್ತೆ. ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಆದ್ದರಿಂದ ಎಲ್ಲಿವರೆಗೂ ನಾನು ನನ್ನದು ಅನ್ನೋ ಭಾವನೆ ಇಟ್ಕೊಂಡು ನೀನು ಯಾವುದೇ ಕೆಲಸ ಮಾಡ್ತೀಯಾ ಅದರಲ್ಲಿ ಒಳ್ಳೆಯದು ಮಾಡ್ಬೋದು. ನೀನು ಉದಾಹರಣೆಗೆ ದಾನ ಧರ್ಮ ಮಾಡ್ತೀಯಪ್ಪ, ನಿನಗೆ ಕೊಡುಗೆ ಮಾಡಿದವರು ಅಂತ ಒಂದು ಬೋರ್ಡ್ ಹಾಕ್ಸ್ಕೋತೀಯ ಅಲ್ವಾ? ನೀನು ಮಾಡಿದ ಒಳ್ಳೆ ಕೆಲಸನೇ, ಒಳ್ಳೆ ದಾನ ಕರ್ಮನೇ ಮಾಡಿದ್ಯಾ, ಅದರಿಂದ 4 ಜನಕ್ಕೆ ಒಳ್ಳೆಯದಾಗಿದೆ. ಆದರೆ ನೀನು ಬೋರ್ಡ್ ಯಾಕೆ ಹಾಕಿಸ್ಕೊಂಡೆ? ಏನು ಕಾರಣಕ್ಕಪ್ಪ ಬೋರ್ಡ್ ಹಾಕ್ಸ್ಕೊಂಡಿದ್ದು? ನಿನ್ನ ಬಗ್ಗೆ ಕೀರ್ತಿ ಹರಡಲಿ ಎಲ್ಲ ಕಡೆ ಅಂತ. ನಾನು ದಾನ ಮಾಡಿದ್ದೀನಿ ಅಂತ 4 ಜನಕ್ಕೆ ಗೊತ್ತಾಗಲಿ ಅಲ್ವಾ? ಕೆಲವರು ಅವರೇ ಕೇಳ್ತಾರೆ, ನಾನು ಮಾಡ್ತೀನಿ ದಾನ, ಬಟ್ ನನ್ನ ಹೆಸರೆಲ್ಲ ಹಾಕಬೇಡಿ ಅಂತ. ನೋಡಿ, ಅದು ಅವರಲ್ಲಿ ಇರುವಂತಹ ಒಂದು, ನಾವು ದಾನವನ್ನು ದಾನಕ್ಕೋಸ್ಕರ ಮಾಡಬೇಕೇ ಹೊರತು ಅದರ ಪ್ರತಿಫಲ ಇಟ್ಕೊಂಡು ಮಾಡಬಾರ್ದು ಅಲ್ವಾ? ಸೊ ಈ ರೀತಿಯಾಗಿ ನಾನು ನನ್ನದು ಅನ್ನೋ ಭಾವ ಯಾವಾಗ ಹೆಚ್ಚು ಇಟ್ಕೊಂಡು ನಾವು ಕರ್ಮದಲ್ಲಿ ತೊಡಗುತ್ತೀವಿ, ಆಗ ಬರುವಂತಹ ಫಲಕ್ಕೂ ಭಾಗಿದಾರರು ಯಾರಾಗ್ತೀವಿ? ನಾವೇ. ಎಲ್ಲಿ ತನಕ ನನಗೋಸ್ಕರ ನಾನು 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 ತಿನ್ನಬೇಕು, ನಾನು ಕುಡಿಬೇಕು, ಎಲ್ಲದಕ್ಕೂ ನಾನು ಸೆಂಟರ್ ಆಗಿ ನಾವು ಇಟ್ಕೊಂಡ್ಬಿಡ್ತೀವಿ ಜೀವನದಲ್ಲಿ, ಅಲ್ಲಿ ತನಕ ಆ ಬರುವಂತಹ ಪುಣ್ಯಕರ್ಮನೂ ನಾನೇ ಅನುಭವಿಸ್ಬೇಕು, ಪಾಪಕರ್ಮನೂ ನಾನೇ ಅನುಭವಿಸ್ಬೇಕು. ಹೌದು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಸಂಗತಿ ಇದೆ. ಹಾಗಿದ್ದರೆ ನಾನು ಜೀವನದಲ್ಲಿ ನನ್ನ ಸಂತೋಷಕ್ಕೋಸ್ಕರ ಏನೂ ಮಾಡಲೇಬಾರ್ದ? ಈಗ ನಾನು ಅಂದರೆ ಎಲ್ಲದಕ್ಕೂ ಕರ್ಮಕ್ಕೂ ನಾನೇ, ಅದು ಪುಣ್ಯಕರ್ಮಕ್ಕೂ ನಾನೇ ಭಾಗಿದಾರ, ಪಾಪಕರ್ಮಕ್ಕೂ ನಾನೇ ಭಾಗಿದಾರ ಆದರೆ ನಾನು ಅನ್ನೋದನ್ನು ಬಿಡಬೇಕು ಅಂದರೆ ಏನು? ನಾನು ಅನ್ನೋದನ್ನು ಬಿಡಬೇಕು ಅಂದರೆ ಏನು? ನನಗೋಸ್ಕರ ಊಟನೂ ಮಾಡಬಾರ್ದು. ಹಾಗಾದರೆ ಇದನ್ನು ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದ ಕೇಂದ್ರ ಬಿಂದು ಯಾರು ಅಂದರೆ ಯಾರಿಗೋಸ್ಕರ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತೀವಿ, ಅಲ್ಲಿ ನಾವು ಸರಿ ಮಾಡ್ಕೋಬೇಕು ಅಲ್ವಾ? ಉದಾಹರಣೆಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ತಾಯಿ ಮಗುನ ನೋಡ್ಕೋತಾಳೆ. ಆ ಮಗು ನೋಡ್ಕೋಬೇಕಾದ್ರೆ ತುಂಬ ಪರಿಶ್ರಮ ಪಡ್ತಾಳೆ. ಸಾಧಾರಣ ಪರಿಶ್ರಮ ಅಲ್ಲ, ತುಂಬ ಅತ್ಯಂತವಾದ ಪರಿಶ್ರಮ ಪಡ್ತಾಳೆ. ಸೊ ಇಲ್ಲಿ ತಾಯಿ ಆ ಪರಿಶ್ರಮ ಪಡಬೇಕಾದ್ರೆ ಸಂತೋಷದಿಂದ ಪಡಿತಾಳೆ ಅಥವಾ ದುಃಖದಿಂದ ಅಯ್ಯೋ ಮಾಡಬೇಕಲ್ಲ ಅಂತ ಮಾಡ್ತಾಳೆ? ಎಷ್ಟು ಆನಂದದಿಂದ ಮಾಡ್ತಾಳಲ್ಲ, ತುಂಬ ಆನಂದದಿಂದ ಆ ತಾಯಿಯಾದ ಕರ್ತವ್ಯವನ್ನು ಮಾಡ್ತಾರೆ. ತಾನು ಆ ಮಗುವಿನ ಸೇವೆಯಲ್ಲಿ ತುಂಬ ಮಗ್ನರಾಗಿದ್ದಾಗ ಕೆಲವು ಸರಿ ತನ್ನ ಹೊಟ್ಟೆ ತುಂಬಿತೋ ಇಲ್ವೋ ಅದನ್ನು ಮರೆತು ಹೋಗ್ತಾರೆ ಅಲ್ವಾ? ಹಾಗಿದ್ರೆ ಇಲ್ಲಿ ತಾಯಿ ಆನಂದದಿಂದ ಇದ್ದಾಳೋ ಇಲ್ವೋ? ಅವಳು ತನ್ನತನವನ್ನು ಮರೆತಾಗ ಆನಂದದಿಂದ ಇದ್ಲೋ ಇಲ್ವೋ? ಆ ಪ್ರಶ್ನೆ ಬರುತ್ತೆ. ಸೊ ನಾವು
ನನ್ನ ಸ್ವಾರ್ಥ ನಾನು ಅನ್ನೋದು ಯಾವಾಗಲೂ ನಮ್ಮ ಚಿತ್ತದಲ್ಲಿ ಇರಬೇಕೋ, ಅಥವಾ ನಾವು ಮಾಡುವಂತಹ ಸೇವೆ ಏನು ಪ್ರೀತಿಯಿಂದ ಮಾಡ್ತೀವಿ ಆ ಸೇವೆ ನಮ್ಮ ಚಿತ್ತದಲ್ಲಿ ಇರಬೇಕೋ, ಯಾವುದಿದ್ದರೆ ನಾವು ನಿಜವಾದ ತೃಪ್ತಿ ಸಂತೋಷ ಸಿಗುತ್ತೆ. ಅದನ್ನು ನಾವು ಗೀತೆಯಲ್ಲಿ ಅದನ್ನು ಕೃಷ್ಣ ಹೇಳ್ತಾರೆ. ಅವತ್ತು ನೀನೇನೇ ಕರ್ಮ ಮಾಡಿದ್ರು ನನಗೋಸ್ಕರ ನಾನು ಹೇಗಿರ್ತೀನಿ, ನಾನು ಹೇಗೆ ಮಾಡ್ತೀನಿ, ನನಗೇನಾಗುತ್ತೆ, ನಾನೇ ಕೇಂದ್ರ ಬಿಂದು ಆದಾಗ ನಾವೇನು ಅನ್ಕೋತೀವಿ, ಜಗತ್ತು ನನ್ನ ಸುತ್ತಾ ಇದೆ ಅಂದ್ಕೊಂಡ್ಬಿಡ್ತೀವಿ. ನಮಗೆಲ್ಲ ಚಿಕ್ಕ ಮಕ್ಕಳಾದಾಗ ಒಂದು ಕಥೆ ಹೇಳ್ತಾ ಇದ್ರಲ್ಲ, ಅಡುಗುಲಜ್ಜಿ ಕತೆ ಎಲ್ಲ ಕೇಳಿರಬೇಕು ನೀವು ಅಲ್ವಾ. ಕೋಲಜ್ಜಿ ಇದ್ಲು, ತುಂಬ ವಯಸ್ಸಾಗಿತ್ತು. ಅವಳ ಮನೇಲಿ ಒಂದು ಕೋಳಿ ಇತ್ತು. ದಿನ ಬೆಳಗ್ಗೆ ಎದ್ದು ಕೋಳಿ ಕೂಗ್ತಾಯಿತ್ತು. ಅವಳೇನು ಅನ್ಕೋತಾ ಇದ್ದು, ನನ್ನ ಕೋಳಿ ಕೂಗಿದ್ದಕ್ಕೆ ಸೂರ್ಯ ಹುಟ್ಟಿದ್ದು, ಇಲ್ಲಾಂದರೆ ಸೂರ್ಯ ಹುಟ್ಟತಾನೇ ಇರಲಿಲ್ಲ. ಅವಳಿಗೆ ಯಾರೂ ಗೌರವ ಕೊಡ್ತಾ ಇರಲಿಲ್ಲ ಅಂತ ಒಂದಿನ ತುಂಬ ಬೇಜಾರಾಗ್ಬಿಟ್ಟು ನಾನು ಈ ಗ್ರಾಮ ಬಿಟ್ಟು ಹೋಗ್ಬಿಡ್ತೀನಿ, ಯಾಕಂದರೆ ಇಲ್ಲಿದ್ದರೆ ಜನ ನನಗೇನು ಗೌರವ ಕೊಡೋದಿಲ್ಲ, ನಾನು ಮಾಡ್ತಾ ಇರೋ ಸೇವೆಗೆ ಬೆಲೆ ಇಲ್ಲ, ಬಿಟ್ಟು ಹೋಗ್ತೀನಿ ಅಂತ ಬೇರೆ ಕಡೆ ಹೊರಟೋಗ್ತಾಳೆ. ನಾವು ಎಷ್ಟೋ ದಿನ ಆಗಲಿ ಬಂದು ನೋಡ್ತಾಳೆ, ಯಾರು ಅವಳು ಇದ್ದಾಳೋ ಇಲ್ವ ಅಂತಲೂ ಕೇಳೋದಿಲ್ಲ. ಮತ್ತು ದಿನ ಬೆಳಗ್ಗೆ ರಾತ್ರಿ ಎಲ್ಲ ಆಗ್ತಾನೇ ಇರುತ್ತೆ. ಅವಳು ಕೋಳಿ ಕೂಗೋದ್ರಿಂದ ಬೆಳಗ್ಗೆ ಆಗ್ತಾ ಇರಲಿಲ್ಲ ಅಲ್ವಾ. ಅದರಿಂದ ಅವಳಲ್ಲಿ ಏನು ತಪ್ಪಾಯಿತು ಅಂದರೆ, ಅವಳು ಏನು ಅಂದ್ಕೊಂಡ್ಲು, ನಾನು ನನ್ನ ಕೋಳಿನೇ ಇಲ್ಲ ಜಗತ್ತಿಗೆ. ಅದೇ ರೀತಿ ನಾವು ನಮ್ಮ ದೈನಂದಿನ ಕರ್ತವ್ಯ ಏನೇ ಮಾಡಬೇಕಾದ್ರೂ ನಾನಿಲ್ಲದೆ ಆಗೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬಾರ್ದು. ಕೆಲವು ಸರಿ ನಮ್ಮ ಅವಶ್ಯಕತೆ ಇರುತ್ತೆ ಒಂದು ಸೇವೆಯಲ್ಲಿ. ನಮ್ಮ ಭಾವ ಯಾವ ಥರ ಇರಬೇಕು ಅಂದರೆ, ನಾನು ಹೋಗಿಲ್ಲ ಈ ಸೇವೆಗೆ ಅಂದರೆ ಸೇವೆ ಚೆನ್ನಾಗಿ ಆಗಲ್ವೇನೋ ಅಂತ ಖಂಡಿತ ಅನ್ಕೋಬಾರ್ದು. ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ದೇವರು ನನ್ನ ಆತ್ಮಶುದ್ಧಿ ಮಾಡ್ಕೊಳ್ಳೋಕ್ಕೆ. ಸೊ ಈ ರೀತಿಯಾಗಿ ನಮ್ಮ ಭಾವನೆಯಿಂದ ನಾವು ತಿದ್ಕೋಬೇಕೇ ಹೊರತು ನಮ್ಮ ಕರ್ತವ್ಯವನ್ನು ಬಿಡಬೇಕಾಗಿಲ್ಲ. ಅದನ್ನೇ ಕೃಷ್ಣ ಮುಖ್ಯವಾಗಿ ಗೀತೆಯಲ್ಲಿ ಹೇಳ್ತಾ ಇರೋದು. ಕಡೆಗೆ ಅವನು ಅರ್ಜುನನನ್ನು ಏನಂತ ಮಾಡ್ದ, ಸಾಧು ಮಾಡಿಬಿಟ್ಟು ಕಾಡ್ಗಟ್ಬಿಟ್ನ. ಈ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇಸ್ಕಾನಲ್ಲಿ ಸಾಮಾನ್ಯವಾಗಿ ಜನ ಹೆದರ್ಕೋತಾರೆ ಇಸ್ಕಾನಿಗೆ ಬರೋಕ್ಕೆ. ಏನಕ್ಕೆ ಹೆದರ್ಕೋತಾರೆ ಅಂತಂದರೆ, ಅಯ್ಯೋ ಇಸ್ಕಾನಿಗೆ ಸೇರ್ಕೊಂಡ್ಬಿಟ್ರೆ ಎಲ್ಲ ಬಿಡಿಸ್ಬಿಡ್ತಾರೆ ಅಂತ, ಎಲ್ಲ ಬಿಡಿಸ್ಬಿಟ್ಟು ಅವರನ್ನು ಸಾಧು ಮಾಡಿಬಿಡ್ತಾರೆ ಅಂತ. ಹೌದು, ಇಸ್ಕಾನಿಂದ ನಾವು ಕೆಲವುದನ್ನು ನಾವೇ ಬಲವಂತವಾಗಿ ಏನು ಬಿಡಿಸಲ್ಲ, ಬಟ್ ನೀವೇ ಬಿಡ್ತೀರಾ. ಏನು ಬಿಡ್ತೀರಾ ಅಂದರೆ, ಏನು ನಿಮಗೆ ಹಾನಿಕಾರಕವೋ ಅದನ್ನು ಬಿಡ್ತೀರಾ ಅಷ್ಟೇ. ಯಾವುದರಿಂದ ನಿಮ್ಮ ಜೀವನ ನೆಗೆಟಿವ್ ಕಡೆ ಹೋಗ್ತಾ ಇರುತ್ತೆ ಅದನ್ನು ಬಿಡ್ತೀರಾ. ನಿಮ್ಮ ಜೀವನನ ಪಾಸಿಟಿವ್ ಮಾಡ್ಕೊತಾ ಹೋಗ್ತೀರಾ ಅಷ್ಟೇ ಹೊರತು, ಇಸ್ಕಾನಿಂದ ನಿಮಗೆ ಯಾವುದೇ ರೀತಿಯಾದಂತಹ ನೀವು ನಿಮ್ಮ ತನವನ್ನು ಬಿಟ್ಟು ನೀವು ಫುಲ್ ಬದಲಾಗಿ ಅನ್ನೋ ರೀತಿಯಲ್ಲಿ ಬ್ರೈನ್ ವಾಶ್ ಯಾರೂ ಮಾಡೋದಿಲ್ಲ. ಅಟ್ಲೀಸ್ಟ್ ನಮ್ಮ ಆಚಾರ್ಯರು ಆ ಥರ ಮಾಡೋದಿಲ್ಲ. ಮತ್ತು ಆಚಾರ್ಯರನ್ನು ಶ್ರದ್ಧೆಯಿಂದ ಯಾರು ಅನುಸರಿಸ್ತಾರೆ ಅವರು ಅದನ್ನು ಯಾವತ್ತೂ ಮಾಡೋದಿಲ್ಲ. ನಮ್ಮ ಪ್ರಭುಪಾದರು ಗೀತೆಯನ್ನು ಬರೆದಾಗ ಅವರ ಗೀತೆಗೆ ಏನು ಟೈಟಲ್ ಕೊಡ್ತಾರೆ ಅಂದರೆ, ಭಗವದ್ಗೀತಾ ಆ್ಯಸ್ ಇಟ್ ಈಸ್, ಯಥಾರೂಪ, ಹೇಗಿದೆಯೋ ಹಾಗೆ ನಾನು ವಿವರಣೆ ಕೊಡ್ತೀನಿ. ಅದಕ್ಕೆ ನನ್ನದೇ ಆದಂತಹ ಒಂದು ಕಲಬೆರಕೆ ಮಿಶ್ರಣ ಮಾಡೋದಿಲ್ಲ. ಹೇಗೆ ಕೃಷ್ಣ ಹೇಳಿದ್ದಾನೆ ಹಾಗೆ ಕೊಡ್ತೀನಿ. ಸೊ ಆ ರೀತಿ ಪ್ರಭುಪಾದ ಕೊಟ್ಟಿದ್ದಕ್ಕೆ ಬರೀ ಭಾರತೀಯರಲ್ಲ, ಪಾಶ್ಚಿಮಾತ್ಯರು, ಬರೀ ಸಾಧಾರಣ ಪಾಶ್ಚಿಮಾತ್ಯರಲ್ಲ, ಪತಿತ ಪಾಶ್ಚಿಮಾತ್ಯರು, ಹಿಪ್ಪಿಗಳು ಅಂತ ಕರೀತಾ ಇದ್ರು ಅವ್ರನ್ನ. ಮನೆಯಲ್ಲಿ ಅಂದರೆ ಎಲ್ಲ ಶ್ರೀಮಂತ ಕುಟುಂಬದಿಂದ ಬಂದಿದ್ದರು, ಆದರೆ ಎಲ್ಲವನ್ನು ಬಿಟ್ಟು ರೋಡಲ್ಲಿ ಮಲ್ಕೋತಾಯಿದ್ರು, ಡ್ರಗ್ಸ್ ಮಾಡ್ತಾಯಿದ್ರು, ಡ್ರಿಂಕ್ಸ್ ಮಾಡ್ತಾಯಿದ್ರು, ಎಲ್ಲ ದುಶ್ಚಟ ಮಾಡ್ತಾಯಿದ್ರು. ಇಂಥ ಪಾಪಕರ್ಮ ಮಾಡಿಲ್ಲ ಅಂತ ಇಲ್ಲ. ಅಂಥ ಜನರು ಕೃಷ್ಣ ಭಕ್ತಿಯನ್ನು ತಗೊಂಡು ಅತ್ಯಂತ ಉನ್ನತ ಮಟ್ಟದ ಭಕ್ತರಾಗ್ತಾರೆ. ಇದಕ್ಕೆ ಶಾಸ್ತ್ರದಲ್ಲಿ ಒಂದು ಉತ್ತಮವಾದ ಕಥೆ ಇದೆ. ಗೋಕರ್ಣ ಅನ್ನುವಂತಹ ಒಬ್ಬ ಬ್ರಾಹ್ಮಣ, ಅವನು ಭಾಗವತವನ್ನು ಪ್ರವಚನ ಮಾಡ್ತಾ ಇರ್ತಾನೆ. ಭಾಗವತವನ್ನು ಪ್ರವಚನ ಮಾಡಿದಾಗ ಒಂದು ಬಿದಿರಿನ ಕೋಲಿನಲ್ಲಿ ಒಬ್ಬ ಬ್ರಹ್ಮರಾಕ್ಷಸ ಸೇರಿಕೊಂಡಿರ್ತಾನೆ. ಆ ಭಾಗವತದ ಪ್ರವಚನ ಒಂದೊಂದು ದಿನ ಆಗ್ತಾ ಇದ್ದಂಗೆ, ಸಪ್ತಾಹ ಅಂತ ಹೇಳ್ತೀವಿ, ಒಂದೊಂದು ದಿನ ಆಗ್ತಾ ಇದ್ದಂಗೆ ಒಂದೊಂದು ದಿನ ಆ ಬಿದಿರಿನ ಗಂಟುಗಳು ಮುರಿತಾ
ಕಡೆಗೆ ಬಿದ್ದೋಗುತ್ತೆ. ಅದರ ಏನಕ್ಕೆ ಆ ಥರ ಆಯಿತು ಅಂತ ಅವನಿಗೆ ಆಮೇಲೆ ಗೊತ್ತಾಗುತ್ತೆ. ಅದರಲ್ಲಿ ಆ ಬ್ರಹ್ಮರಾಕ್ಷಸ ಬಂದಿದ್ದ, ಅವನು ಭಾಗವತವನ್ನು ಕೇಳಿದ. ಎಷ್ಟು ತನ್ಮಯತೆಯಿಂದ ಕೇಳಿದ ಅಂತಂದರೆ, ಆ 7 ದಿನದಲ್ಲಿ ಅವನ ಆ ಪ್ರೇತ ಶರೀರ ಬಿಟ್ಟು ಹೋಗಿ ಅವನು ಭಗವದ್ಧಾಮ ಸೇರಿಬಿಟ್ಟ, ಕೇವಲ 7 ದಿನದಲ್ಲಿ. ಸೊ ಇಲ್ಲಿ ಆ ಹಿಪ್ಪಿಗಳ ಎಕ್ಸಾಂಪಲಲ್ಲಿ ನಾನು ಕೊಟ್ಟಿದ್ದು, ಅವ್ರು ಯಾಕೆ ಅಷ್ಟೊಂದು ಶ್ರೇಷ್ಠ ಭಕ್ತರಾದರೂ ಗೀತೆಯನ್ನು ಎಳೆಯ ವಯಸ್ಸಿನಿಂದ ಕೇಳಿದ ಭಾರತೀಯರು ತುಂಬ 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 ಟೈಮ್ ತಗೋತೀವಿ. ಒಂದು ಮಾಲೆ ಜಪಕ್ಕೆ ಬರೋಕ್ಕೆ ತುಂಬ ಟೈಮ್ ತಗೋತೀವಿ. ಆಮೇಲೆ ತುಂಬ ಸ್ಲೋವಾಗಿ ಹೋಗುತ್ತೆ ಗಾಡಿ ಅಲ್ವಾ. ಬಟ್ ಅವರು ಹಿಪ್ಪಿಗಳು 6 ತಿಂಗಳಲ್ಲಿ 16 ಮಾಲೆಗೆ ಬಂದುಬಿಟ್ರು. ಆಮೇಲೆ 16 ತಿಂಗಳಲ್ಲಿ ಅವರಿಗೆ ದೀಕ್ಷೆ ಆಗೋಯ್ತು. 16 ತಿಂಗಳಲ್ಲಿ ಅವರಿಗೆ ಬ್ರಾಹ್ಮಣ ದೀಕ್ಷೆ ಆಗೋಯ್ತು. ಭಗವಂತನ ವಿಗ್ರಹಾರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ 16 ತಿಂಗಳಲ್ಲಿ ಅವರಿಗೆ ಸನ್ಯಾಸ ಕೊಟ್ಬಿಟ್ರು. 16 ತಿಂಗಳಲ್ಲಿ ಅವರು ಇಡೀ ಪ್ರಪಂಚ ಸುತ್ತಾಡ್ಕೊಂಡು ಪ್ರವಚನ ಮಾಡಿದ್ರು. ಅಷ್ಟು ಕ್ವಿಕ್ಕಾಗಿ ರ್ಯಾಪಿಡ್ ಅಡ್ವಾನ್ಸ್ಮೆಂಟ್ ಆಯಿತು ಅವರಿಗೆ. ಯಾಕೆಂದರೆ ಅವರು ಬೇರೆ ಎಲ್ಲವನ್ನು ಬಿಟ್ಟು ಸಂಪೂರ್ಣವಾಗಿ ಗೀತೆಯನ್ನು ಅಳವಡಿಸ್ಕೋತಾರೆ ಜೀವನದಲ್ಲಿ. ಅದು ಉದಾಹರಣೆ ಕೊಟ್ಟಿದ್ದೇನಕ್ಕೆ ಅಂತಂದರೆ, ಅಷ್ಟು ಶಕ್ತಿ ಇದೆ, ಪರಿವರ್ತನೆ ಮಾಡೋ ಶಕ್ತಿ ಗೀತೆಯಲ್ಲಿ ಇದೆ. ಸೊ ಅದಕ್ಕೆ ಪ್ರಭುಪಾದರ ಯಥಾರೂಪವಾದ ಗೀತೆಯನ್ನು ಯಾರು ಶ್ರದ್ಧೆಯಿಂದ ಕೇಳಿ ಜೀವನದಲ್ಲಿ ಅಳವಡಿಸ್ಕೋತೀವೋ, ನಮ್ಮ ಜೀವನ ತಂತಾನೇ ಇಂಪ್ರೂವ್ ಆಗುತ್ತೆ. ನಾವೇ ಗಮನಿಸಬೇಕು ಅದನ್ನು, ಬೇರೆಯವ್ರು ಹೇಳಬೇಕಾಗಿಲ್ಲ. ಗೀತೆಗಳನ್ನು ನಾವು ಶ್ರವಣ ಮಾಡೋಕ್ಕೆ ಮುಂಚೆ ಇದ್ದ ನಮ್ಮ ಜೀವನ ಶೈಲಿ ಗೀತೆಯನ್ನು ಶ್ರವಣ ಮಾಡಿದ ಮೇಲೆ ಹೇಗೆ ಬದಲಾಗ್ತಾ ಇದೆ ಅದನ್ನು ನಾವೇ ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ. ಅಂದರೆ ಅಷ್ಟು ಶಕ್ತಿ ಗೀತೆಯಲ್ಲಿ ಇದೆ, ನಮ್ಮ ಜೀವನವನ್ನು ಉತ್ತಮವಾಗಿ ಮಾಡೋ ಶಕ್ತಿ ಇದೆ. ಸೊ ಈ ರೀತಿಯಾಗಿ ಮಾಡುವ ಕರ್ತವ್ಯವನ್ನು ಮಾಡಲೇಬೇಕು. ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸಿಸಿ. ಯುದ್ಧಕ್ಕೋಸ್ಕರ ಯುದ್ಧವನ್ನು ಮಾಡಿದ್ರೆ ಯಾವುದೇ ರೀತಿಯಾದ ಪಾಪವನ್ನು ಅನುಭವಿಸೋದಿಲ್ಲ ಅಂತ ಹೇಳಿ ಕಡೆಗೆ ಕೃಷ್ಣ ಗೀತೆಯಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನಿನ್ನ ಕರ್ಮಬಂಧವನ್ನು ನೀನು ಮುರಿಬೇಕು, ಅದನ್ನು ಕಟ್ ಮಾಡಿ ಬಿಸಾಕಬೇಕು ಅಂತಂದರೆ ನೀನು ಬುದ್ಧಿಯೋಗವನ್ನು ಮಾಡು. ಪ್ರಭುಪಾದರು ಹೇಳ್ತಾರೆ, ಈ ಬುದ್ಧಿಯೋಗ ಅಂತಂದರೆ ಏನು ಕೃಷ್ಣ ಗೀತೆಯಲ್ಲಿ ಉಪದೇಶ ಮಾಡಿದನಲ್ಲ ಅದನ್ನು ನಾವು ಅಳವಡಿಸ್ಕೊಂಡಾಗ ಅದು ಕೃಷ್ಣನ ಒಂದು ಉಪದೇಶವು ನಮಗೆ ಸರಿಯಾದ ಮಾರ್ಗವನ್ನು ಕೊಡುತ್ತೆ ಅಥವಾ ಬುದ್ಧಿಯನ್ನು ಕೊಡುತ್ತೆ. ಅದು ಬುದ್ಧಿಯೋಗ ಆಗುತ್ತೆ. ಆ ಬುದ್ಧಿಯೋಗದ ಅಂಗವಾಗಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಸಾಮಾನ್ಯವಾಗಿ ಒಂದು ಹಿಂದೂ ಅಂತಂದರೆ ಅವನು ಎಷ್ಟೋ ಅವನ ನಂಬಿಕೆಗಳು, ಕೆಲವರು ಹೇಳ್ತಾರೆ ನಾನು ಶಿವನ ಭಕ್ತ, ಕೆಲವರು ಹೇಳ್ತಾರೆ ನಾನು ದೇವಿಯ ಭಕ್ತ, ಹಾಗೆ ಹೀಗೆ ಅಂತ. ಇನ್ನು ಕೆಲವರು ನಾನು ಈ ಪುರಾಣ ಓದ್ತೀನಿ, ನಾನು ಆ ಪುರಾಣ ಓದ್ತೀನಿ, ಅದು ನಾನು ಅನ್ವಯಿಸಿ, ಈ ಥರ ಸುಮಾರು ಹಂಚಿಕೆಯಾಗಿ ಬಿಟ್ಟಿದ್ದೀವಿ ಹಿಂದೂಗಳಂದರೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಅದನ್ನೇನು ದೂಷಣೆ ಮಾಡ್ತಾ ಇಲ್ಲ, ಬಟ್ ಅದು ನಮ್ಮ ವಾಸ್ತವ ಸಂಗತಿ. ಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಅಂತಹ ಹಿಂದೂಗೆ ಹೋಗಿ ನೀವು ನಿಮ್ಮ ಜೀವನದ ಗುರಿ ಏನು ಅಂತ ಕೇಳಿ. ಏನು ಉತ್ತರ ಕೊಡ್ತಾರೆ? ಸಾಧಾರಣವಾಗಿ ಒಬ್ಬ ಹಿಂದೂಗೆ ಹೋಗ್ಬಿಟ್ಟು ನೀವು ನಿನ್ನ ಜೀವನದ ಗುರಿ ಏನಪ್ಪ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ ಏನಂತಾರೆ ಅಂದರೆ ಚೆನ್ನಾಗಿ ಮಕ್ಕಳಾಗೋದು, ಅದು ಮದುವೆ ಆಗೋದು, ಮಕ್ಕಳನ್ನ ಸಾಕೋದು, ಅವ್ರನ್ನ ಸೆಟಲ್ ಮಾಡೋದು. ಇನ್ನೇನು ಜೀವನದ ಗುರಿ ಅಂತ ಹೇಳ್ತಾರೆ. ಆಯಿತಾ? ಯಾಕೆ ಅವ್ರಿಗೆ ಜೀವನದ ಗುರಿ ಗೊತ್ತಾಗಲಿಲ್ಲ? ಏನು ಕಾರಣ ಇರ್ಬೋದು? ಅವ್ರು ಹಿಂದೂನೇ, ಯಾವುದೋ ಒಂದು ಶಾಸ್ತ್ರನ ಅಧ್ಯಯನ ಮಾಡ್ತಾರೆ ಮನೆಯಲ್ಲಿ, ಅಥವಾ ಯಾರೋ ಒಂದು ದೇವಿ ದೇವತೆಯನ್ನು ಅನುಸರಿಸ್ತಾರೆ, ಬಟ್ ಆದರೂ ಅವ್ರಿಗೆ ಜೀವನದ ಗುರಿ ಬಗ್ಗೆ ಕ್ಲಾರಿಟಿ ಇಲ್ಲ ಅಲ್ವಾ? ಅದೇ ಪ್ರಭುಪಾದ ಹೇಳ್ತಾ ಇದ್ರು, ಕೆಲವರು ಬ್ರಾಹ್ಮಣರು ಬಂದು ಹೇಳ್ತಾರೆ, ಪ್ರಭುಪಾದ್ರೆ ನಿಮ್ಮ ಶಿಷ್ಯರಿಗೆಲ್ಲ ಅಷ್ಟೆಲ್ಲ ಸಂಸ್ಕೃತ ಎಲ್ಲ ಚೆನ್ನಾಗಿ ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ, ಹಾಗೆ ಹೀಗೆ ಏನೋ ಹೇಳ್ತಾರೆ. ಸೊ
ಅವ್ರು ಹೇಳ್ತಾರೆ ಪ್ರಭುಪಾದರು, ಆಯಿತು ಸರಿ, ಯಾರು ಭಗವಂತ ಅಂತ ನೀವು ಹೇಳಿ, ಇಷ್ಟ ಚೆನ್ನಾಗಿ ಸಂಸ್ಕೃತ ಗೊತ್ತಿದೆಯಲ್ಲ, ವೇದಗಳೆಲ್ಲ ಓದ್ಕೊಂಡಿದ್ದೀರಲ್ಲ, ಭಗವಂತ ಯಾರು ಹೇಳಿ ನೋಡೋಣ ಅಂತ ಹೇಳಿದಾಗ ಅವರು, ವೇದಗಳಲ್ಲಿ ಭಗವಂತನ ಬಗ್ಗೆ ನೂರಾರು ವಿಚಾರಗಳು ಎಲ್ಲೆಲ್ಲೋ ಕೊಟ್ಟಿದ್ದಾರೆ, ಹಾಗೆ ಹೀಗೆ ಏನೇನೋ ಹೇಳಿದ್ರು, ಒಂದು ನಿರ್ದಿಷ್ಟವಾದ ಭಗವಂತ ಅಂದರೆ ಹೀಗೆ ಅಂತ ಅವ್ರ ಕಡೆಗೆ ಹೇಳಲೇ ಇಲ್ಲ. ಪ್ರಭುಪಾದರು ಅಲ್ಲೇ ಆಡ್ಕೊಂಡಿದ್ದಂತಹ ಭಕ್ತರ ಒಂದು ಮಗುವನ್ನು ಕರೆದು ಭಗವಂತ ಯಾರು ಅಂತ ಕೇಳ್ತಾರೆ ಆ ಮಗುಗೆ. ಆ ಮಗು ಹೇಳುತ್ತೆ, ಭಗವಂತ ಬೇರೆ ಯಾರೂ ಅಲ್ಲ, ಕೃಷ್ಣ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಅಲ್ಲಿ ವಿಗ್ರಹನ ತೋರಿಸುತ್ತೆ. ಪ್ರಭುಪಾದ ಹೇಳ್ತಾರೆ, ನೋಡಿ ಇಷ್ಟೆಲ್ಲ ನೀವು ವೇದನ ಓದ್ಬಿಟ್ಟಿದ್ದೀರಾ, ಸಂಸ್ಕೃತ ಓದಿದ್ದೀರಾ, ಆದರೆ ನಿಮಗೆ ಜೀವನದ ಒಂದು ಗುರಿನೇ ಗೊತ್ತಿಲ್ಲ, ಭಗವಂತ ಅಂದರೆ ಯಾರೂ ಗೊತ್ತಿಲ್ಲ. ನೀವು ಅದು ಎಳೆ ಮಗು ಗೊತ್ತು ಯಾರು ಭಗವಂತ ಅಂತ ಅಲ್ವಾ. ಕೃಷ್ಣ ಹೇಳೋದು ಏನಂತ ಹೇಳ್ತಾ ಇದ್ದಾನೆ ಅಂತಂದರೆ, ನಾವು ನಮ್ಮ ನಂಬಿಕೆ ಆಗಿರ್ಬೋದು, ನಾವು ಸ್ವೀಕಾರ ಮಾಡುವಂತಹ ವಿಚಾರಗಳಾಗಿರ್ಬೋದು, ನೂರಾರು ಕಡೆಯಿಂದ ತಗೊಂಡು ಏನಾಗುತ್ತೆ ಅಂದರೆ ಕಡೆಗೆ ಕಲಸು ಮೇಲೋಗರ ಆಗೋಗುತ್ತೆ. ಏನು ಮಾಡಬೇಕು, ಏನು ಬಿಡಬಾರ್ದು, ಯಾರು ಸರಿ ಯಾರು ತಪ್ಪು, ಮೊದಲಿಗೆ ಪರೀಕ್ಷೆ ಮಾಡುವಂತಹ ಹಂತದಲ್ಲಿದ್ದಾಗ ನಾನು ನನ್ನ ಜೀವನವನ್ನು ಅಥವಾ ನಮ್ಮ ಹೃದಯವನ್ನು ಅರ್ಪಿಸ್ಕೋಬೇಕು ಅಂದರೆ ಈ ಒಂದು ಸಂಸ್ಥೆ ಆಗಿರ್ಬೋದು, ಅವರು ಪ್ರತಿಪಾದನೆ ಮಾಡುವಂತಹ ತತ್ವಗಳಾಗಿರ್ಬೋದು, ಅದು ನನ್ನ ಜೀವನದಲ್ಲಿ ನನಗೆ ಸೂಕ್ತ ಅನಿಸುತ್ತಾ ಅಂತ ನೀವು ಪರೀಕ್ಷೆ ಮಾಡೋ ಸಮಯದಲ್ಲಿ ಖಂಡಿತವಾಗಲೂ ಓಪನ್ ಮೈಂಡಾಗಿ ಪ್ರಶ್ನೆಗಳನ್ನು ಮಾಡೋದು ಯಾವುದೂ ತಪ್ಪಲ್ಲ. ಆದರೆ ಬರೀ ಪ್ರಶ್ನೆಗಳೇ ಮಾಡ್ತಾ ಹುಡ್ಕೊಂಬಿಟ್ರೆ, ಅರ್ಜುನ 18 ಅಧ್ಯಾಯದಷ್ಟು ಪ್ರಶ್ನೆ ಕೇಳಿದ ಕೃಷ್ಣನಿಗೆ. 18 ಅಧ್ಯಾಯದಷ್ಟು ಪ್ರಶ್ನೆ ಕೇಳಿದ ಮೇಲೆ ಕಡೆಗೆ ಏನಂತಾನೆ, ಕರಿಷ್ಯ ವಚನಂ ತವ, ಆಯ್ತಪ್ಪ ನಂಗೆ ಅರ್ಥ ಆಯಿತು, ಪ್ರಶ್ನೆ ಕೇಳೋದು ತಪ್ಪಲ್ಲ, ಚೆನ್ನಾಗಿ ಪ್ರಶ್ನೆ ಕೇಳಿ ಕಡೆಗೆ ಒಂದು ಒಳ್ಳೆಯ ಅರ್ಥವನ್ನು ಮಾಡಿಕೊಂಡು ಆಯಿತು ಇದನ್ನು ನಾನು ಜೀವನದಲ್ಲಿ ಮಾಡ್ತೀನಿ ಅಂತ ಸ್ವೀಕಾರ ಮಾಡಿ ಇಳಿಬೇಕು ಮಾಡೋಕ್ಕೆ. ಅದು ಬಿಟ್ಟು ನಾನು ಟೈಮ್ ಪಾಸ್ ಥರ ಬರೋದು, ಗೀತೆ ಆಗಿರ್ಬೋದು, ಇವತ್ತು ಗೀತೆ ಕ್ಲಾಸು, ನಾಳೆ ರಾಮಾಯಣ ಕ್ಲಾಸು, ನಾಳೆ ಅದು ಇದು, ಸುಮ್ಮನೆ ಮನೇಲಿ ಬರಾಗತ್ತೆ ಕೂತ್ಕೊಂಡು ಇರೋಕ್ಕೆ, ಅದರ ಬದಲು ಇಲ್ಲಿ ಬರೋಣ, ಸುಮ್ಮನೆ ಏನೋ ಕೇಳೋಣ, ತಪ್ಪಲ್ಲ. ಯಾರೋ ಹೋಗಿ ಬಾರಲ್ಲಿ ಕುಡಿತಾ ಕೂತಿರ್ತಲ್ಲ ಅವ್ರಿಗಿನ್ನ ಎಷ್ಟೋ ಶ್ರೇಷ್ಠ ಇದು. ಯಾಕಂದರೆ ಅಟ್ಲೀಸ್ಟ್ ಕಿವಿಗೆ ಏನೋ ಬೀಳ್ತಾ ಇದೆ, ಯಾವತ್ತೋ ಒಂದಿನ ಅದರಿಂದ ಉದ್ಧಾರ ಆಗ್ತೀವಿ. ಆದರೆ ಇನ್ನೂ ಹೆಚ್ಚು ಲಾಭ ಪಡ್ಕೋಬೋದಾ? ಅದನ್ನೇ ಕೃಷ್ಣ ಹೇಳ್ತಾ ಇರೋದು. ವೇದಗಳನ್ನು ಓದೋದು ತಪ್ಪಲ್ಲ, ಆದರೆ ವೇದದ ಒಂದು ಸಾರ ಅಥವಾ ವೇದದ ಒಂದು ಉದ್ದೇಶ ಅದನ್ನು ತಿಳ್ಕೊಳ್ಳದೆ ಸುಮ್ಮನೆ ಓದ್ತಾ ಕೂತ್ಕೊಂಡ್ರೆ ವೇದದಲ್ಲಿ ಲಕ್ಷಾಂತರ ಶ್ಲೋಕಗಳಿದೆ, ಯಾವ್ದು ಓದ್ತೀರಾ, ಯಾವುದನ್ನು ಬಿಡ್ತೀರಾ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯಾರಿಗೆ ಗೊತ್ತು? ಕೃಷ್ಣ ಹೇಳ್ತಾ ಇದ್ದಾನೆ ಗೀತೆಯಲ್ಲಿ, ಅದನ್ನೇ ಹೇಳ್ತಾ ಇದ್ದಾನೆ. ಶ್ಲೋಕ ಸಂಖ್ಯೆ 45 ಎಲ್ಲ ಹೇಳೋಣ ಈಗ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ತ್ರೈಗುಣ್ಯ ವಿಷಯ ವೇದ ಅಂದರೆ ವೇದಗಳಲ್ಲಿ ಎಲ್ಲವೂ ಇದೆ. 3 ಗುಣಗಳ ಬಗ್ಗೆ. 3 ಗುಣ ಯಾವುದು ಅಂದರೆ ಸತ್ವ, ರಜಸ್ಸು, ತಮಸ್ಸು. ಈ 3 ಗುಣಗಳು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ಬೇಕಾದ್ರೆ ಒಂದು 10 ಕ್ಲಾಸಲ್ಲಿ ಚರ್ಚೆ ಮಾಡುವಷ್ಟು ಆಳವಾದ ವಿಚಾರ. 3 ಗುಣಗಳು ಏನದು ಅಂತಂದರೆ ಇಡೀ ಈ ಭೌತಿಕ ಪ್ರಪಂಚ ಅದನ್ನು ಸೂತ್ರಧಾರಿಯಾಗಿ ಆಳ್ತಾ ಇರೋದೇ ಈ 3 ಗುಣಗಳು. ನಮ್ಮ ವ್ಯಕ್ತಿತ್ವ, ಕೆಲವರು ಶಾಂತ ಸ್ವಭಾವ ಇರ್ತಾರೆ, ಕೆಲವರು ಅಗ್ರೆಸಿವ್ ಆಗಿರ್ತಾರೆ, ಕೆಲವರು ತುಂಬ ಡಲ್ಲಾಗಿರ್ತಾರೆ ಅಲ್ವಾ. ಅವ್ರ ವ್ಯಕ್ತಿತ್ವ ಯಾಕೆ ಆ ಥರ ಆಯಿತು? ಯಾರು ಶಾಂತ ಸ್ವಭಾವದಲ್ಲಿ ಇರ್ತಾರೋ ಅವರು ಸತ್ವದಲ್ಲಿ ಇರ್ತಾರೆ, ಯಾರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೋ ಅವರು ರಜಸ್ಸಿನಲ್ಲಿ ಇರ್ತಾರೆ, ಯಾರು ತುಂಬ ಯಾವಾಗಲೂ ಡಲ್ಲಾಗಿರ್ತಾರೋ ಅವರು ತಮೋ ಗುಣದ ಒಂದು ಕಂಟ್ರೋಲಲ್ಲಿ ಇರ್ತಾರೆ. ನಾವೇನು ಮಾಡ್ತೀವಿ, ಉದಾಹರಣೆಗೆ ಮಕ್ಕಳು ಯಾರೊಬ್ಬರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಅಂದರೆ ನಾವು ಅವರು ಯಾಕೆ ಆ ಥರ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಐಡಿಯಲ್ ಮಗು ಅಂದರೆ ಹಿಂಗಿರಬೇಕು, ಇವನು ಆ ಥರ ಇಲ್ಲ, ಇವಳು ಆ ಥರ ಇಲ್ಲ ಅಂದ್ಬಿಟ್ಟು ಅವ್ರನ್ನ ತಿದ್ದಕ್ಕೆ ಹೋಗ್ತೀವಿ. ಆದರೆ ಒಂದು ನಾವೇನು ಅರ್ಥ ಮಾಡ್ಕೋಬೇಕು ಗೊತ್ತಾ, ತಿದ್ತೀವಿ, ಆದರೆ ಯಾವ ಥರ ಅವನು ಆಗಬೇಕು ಅನ್ನೋ ಕ್ಲಾರಿಟಿ ನಮಗೇ ಇರಲ್ಲ. ಸುಮ್ಮನೆ ಏನೋ ಒಂದು ಐಡಿಯಲ್ ಮನಸ್ಸಲ್ಲಿ ಹಿಂಗಿರಬೇಕಪ್ಪ ಮಗು, ಹಿಂಗಿರಬೇಕು, ಹಿಂಗಿದ್ರೆ ಅಪ್ಪಮ್ಮ ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ಏನೋ ತಿದ್ದಕ್ಕೆ ಹೋಗ್ತೀವಿ. ಬಟ್ಟು ಪೇರೆಂಟ್ಸ್
ಅಥವಾ ಈವನ್ ಸ್ಕೂಲಲ್ಲಿ ಶಿಕ್ಷಕರು ಒಂದು ಅರ್ಥ ಮಾಡ್ಕೋಬೇಕು. ಶಿಕ್ಷಕರಿದ್ದಾರಲ್ಲ, ಕೇವಲ ನನಗೆ ಸಂಬಳ ಬೇಕು, ಜೀವನ ನಡೆಸೋಕ್ಕೆ ಹಣ ಬೇಕು ಅಂತ ಯಾವತ್ತೂ ಟೀಚರ್ ಆಗಬಾರ್ದು. ಏಕೆಂದರೆ ಆ ಟೀಚರ್ ಅನ್ನೋ ವೃತ್ತಿ ಆ ಮಕ್ಕಳು ಆ ಎಳೆ ವಯಸ್ಸಿನಲ್ಲಿ ಎಷ್ಟು ನಂಬುತ್ತಾರೆ ಟೀಚರ್ ಹೇಳೋದನ್ನು ಅಂತಂದರೆ, ಆ ಟೀಚರ್ ಕೈಲಿ ಇರುವಂತಹ ಶಕ್ತಿ ಇದೆ ನೋಡಿ, ಮಕ್ಕಳನ್ನು ಸರಿಯಾಗಿ ದಾರಿಯಲ್ಲಿ ಕರ್ಕೊಂಡೋಗೋ ಆ ತಿದ್ದೋ ಶಕ್ತಿ ಆ ಗುರುಗಳ ಟೀಚರಲ್ಲಿ ಏನಿದೆ ನೋಡಿ, ಅದು ಒಂಥರ ತುಂಬ ಆಳವಾಗಿದೆ. ಅದನ್ನು ಅವರು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು ಟೀಚರ್ಸ್. ಅದೇ ರೀತಿ ತಂದೆ ತಾಯಿ ಮಕ್ಕಳನ್ನು ಸಾಕೋಕ್ಕೆ ಮುಂಚೆ ನಾವು ಹೇಗೆ ಸಾಕಬೇಕು ಅನ್ನೋಂಥ ಒಂದು ಕ್ಲಾಸ್ ಅಟೆಂಡ್ ಮಾಡಬೇಕು. ಆ್ಯಕ್ಚುಲಿ ಎಷ್ಟು ಜನ ಮಾಡ್ತಾರೆ? ಯಾರೂ ಮಾಡಲ್ಲ. ಯಾಕಂದರೆ ಎಲ್ಲರೂ ಮಾಡ್ತಾರೆ, ಮಕ್ಕಳು ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ ಅಂತ ಹೊರತು ಆ ಮಗುನ ಸರಿಯಾಗಿ ಬೆಳೆಸಬೇಕು ಅಂದರೆ ಏನನ್ನು ನಾನು ಕಲ್ತಿದ್ರೆ ಮಗು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ನಮಗೆ ಇಂಥ ಜೀವನದ ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ಜವಾಬ್ದಾರಿ ನಾವು ಯಾವಾಗ ಸೀರಿಯಸ್ ಆಗಿ ತಗೋತೀವಿ ಆಗ ನಮ್ಮ ದೇಶ ತುಂಬ ಚೆನ್ನಾಗಾಗತ್ತೆ. ಯಾವುದನ್ನು ಲೈಟಾಗಿ ತೊಗೋಬಾರ್ದು. ಯಾಕಂದರೆ ನಾವು ಮಕ್ಕಳನ್ನು ಸರಿಯಾಗಿ ಬೆಳೆಸಿದ್ರೆ, ಅವ್ರನ್ನ ಹೇಗೆ ಬೆಳೆಸಬೇಕು ಅಂತ ನಾವು ಕಲ್ತ್ಕೊಂಡು ಸರಿಯಾಗಿ ಬೆಳೆಸಿದ್ರೆ ಅವರು ಉತ್ತಮ ಪ್ರಜೆಗಳಾಗ್ತಾರೆ. ಅವರಲ್ಲಿ ತಪ್ಪಿಲ್ಲ. ಇವಾಗ ಅದನ್ನೇ ನಾನು ಸತ್ವ ರಜಸ್ಸು ತಮಸ್ಸು ಅಂತ ಒಂದು ಸೂಕ್ಷ್ಮವಾಗಿ ಹೇಳಿದೆ ಅಷ್ಟೇ. ಆ ಸತ್ವಗುಣ ಅಂದರೆ ಏನು, ರಜೋಗುಣ ಅಂದರೆ ಏನು, ತಮೋಗುಣ ಅಂದರೆ ಏನು. ಸತ್ವಗುಣವನ್ನು ನಾವು ವೃದ್ಧಿ ಮಾಡಬೇಕು ಮಕ್ಕಳಲ್ಲಿ ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದೆಲ್ಲ ನಾವು ತಿಳ್ಕೋಬೇಕು. ಅದು ತಿಳ್ಕೊಳ್ಳೋದು ಬಿಟ್ಟು ಕೆಲವು ಸರಿ ನಾವು ಹತಾಶರಾಗ್ಬಿಡ್ತೀವಿ. ಅಯ್ಯೋ, ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಮಗು ಅಂತ. ಏಕೆಂದರೆ ಮಗು ಯಾವ ರೀತಿ ನಾವು ಹೇಳಿದಾಗ ಮಗು ಸ್ವೀಕಾರ ಮಾಡುತ್ತೆ ಅನ್ನುವಂತಹ ಟೆಕ್ನಿಕ್ ನಮಗೆ ಗೊತ್ತಿಲ್ಲ. ಅದು ಬಿಟ್ಟು ಇವನು ದಡ್ಡ, ಇವನು ಹೇಳಿದ ಮಾತು ಕೇಳಲ್ಲ ಅಂತ ನಾವು ಬೈತಾ ಕೂತಿರ್ತೀವಿ. ಮಕ್ಕಳು ಮೋಲ್ಡೆಬಲ್, ಯಾವತ್ತೂ ಅಷ್ಟೇ. ಅವರನ್ನು ಚೆನ್ನಾಗಿ ತಿದ್ದಬಹುದು. ಅಫ್ಕೋರ್ಸ್ ಹಿಂದಿನ ಜನ್ಮದ ಕರ್ಮಗಳನ್ನು ತೊಗೊಂಬಂದಿರ್ತಾರೆ, ಅವೆಲ್ಲ ಇರುತ್ತೆ. ಆದರೆ ಆ ಎಳೆ ವಯಸ್ಸಿನಲ್ಲಿ ತಿದ್ದಬಹುದು. ಆದರೆ ಹೇಗೆ ತಿದ್ದಬೇಕು ಅನ್ನುವಂತಹ ಒಂದು ನಾಲೆಡ್ಜ್ ಪೇರೆಂಟ್ಸ್, ಟೀಚರ್ಸ್ ಅವ್ರ ಹತ್ರ ಇರಬೇಕು. ಸೊ ಈ ರೀತಿಯಾಗಿ ತುಂಬ ಆಳವಾದ ಟಾಪಿಕ್ಕು 3 ಗುಣಗಳು. ಇಲ್ಲಿ ಕೃಷ್ಣ ಏನನ್ನು ಹೇಳ್ತಾ ಇದ್ದಾನೆ ಅಂತಂದರೆ, ತ್ರೈಗುಣ್ಯ ವಿಷಯ ವೇದ. ಈ 3 ಗುಣಗಳು ಎಲ್ಲಿ ತನಕ ನಮ್ಮಲ್ಲಿರುತ್ತೆ. ಸತ್ವಗುಣ ಇರಬೇಕು, ಅದರಿಂದ ಒಂದು ಜಗತ್ತು ಶಾಂತವಾಗಿ ಸನ್ಮಾರ್ಗದಲ್ಲಿ ನಡೆಯುತ್ತೆ. ಹೌದು, ಆದರೆ ಈ ಒಂದು ಜೀವನದ ಉದ್ದೇಶ ಏನು ಅನ್ನೋ ಕ್ಲಾರಿಟಿ ಇಲ್ಲದೆ ಕೇವಲ ನಾನು ಸತ್ವಗುಣದಲ್ಲಿ ಇರ್ತೀನಿ ಅಂದರೆ ಅದು ಸೀಮಿತವಾದ ಗುರಿಯಾಗಿ ಬಿಡುತ್ತೆ. ಜೀವನದ ಗುರಿ ಯಾವತ್ತೂ ಸೀಮಿತವಾಗಿರಬಾರ್ದು. ನನಗೆ ಎಷ್ಟು ದೂರ ಕಾಣುತ್ತೆ ಅಷ್ಟು ಮಾತ್ರ ನಾನು ಪ್ರಯಾಣ ಮಾಡ್ತೀನಿ ಅನ್ನೋಕ್ಕಾಗಲ್ಲ ಅಲ್ವಾ. ನನ್ನ ಮನಸ್ಸಿನಲ್ಲಿ ನಾನು 50 ಕಿಲೋಮೀಟ್ರ್ ದೂರ ಹೋಗಬೇಕು, 100 ಕಿಲೋಮೀಟ್ರ್ ದೂರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾನೆ ಶುರು ಮಾಡ್ತೀನಿ ಪ್ರಯಾಣ. ನನ್ನ ಕಣ್ಣಿಗೆ ಇಷ್ಟು ಮಾತ್ರ ಕಾಣ್ತಾ ಇದೆ, ಅಲ್ಲಿಗೆ ಹೋಗಿ ನಿಲ್ಲಿಸ್ಬಿಡ್ತೀನಿ ಗಾಡಿ ಅಂದರೆ ಇಲ್ಲ. ಎಲ್ಲಿಂದ ಅಲ್ಲಿಗೆ ಹೋದಾಗ ಅಲ್ಲಿಂದ ಮುಂದೆ ಕಾಣುತ್ತೆ ಅಲ್ವಾ. ಅದಕ್ಕೆ ನಮ್ಮ ಗುರಿಯನ್ನು ನಾವು ಯಾವತ್ತೂ ಸೀಮಿತ ಮಾಡ್ಕೋಬಾರ್ದು. ನನ್ನ ಗುರಿ ಏನಿರಬೇಕು? ನನ್ನ ಗುರಿ ಜೀವನದ ಪರಮೋನ್ನತ ಅವಸ್ಥೆ ಏನಿದೆ ಅದನ್ನು ತಲುಪೋದಾಗಿರಬೇಕು. ಈ ಜನ್ಮದಲ್ಲಿ ಆಗತ್ತಾ ಆಗಲ್ವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕಂದರೆ ಎಷ್ಟು ಆಯುಸ್ಸಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ನಮ್ಮ ಎಫರ್ಟ್ ಹಾಕೋದು ಮಾತ್ರ ನಮ್ಮ ಕೈಲಿದೆ. ನನ್ನ ಆಯುಷ್ ಎಷ್ಟಿದೆ, ಏನು ಮಾಡಬೇಕು ಅವೆಲ್ಲ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜೀವನದ ಗುರಿ ಏನು ಅನ್ನೋದೊಂದು ಕ್ಲಾರಿಟಿ ತಗೊಳ್ಳಿ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನದು ಅಂತ ತುಂಬ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳ್ತಾನೆ. ನಾವೇ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋತೀವಿ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇರೋದು. ಇವಾಗ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ವೇದದಲ್ಲಿ 3 ಗುಣಗಳ ಬಗ್ಗೆ ಹೆಚ್ಚಾಗಿದೆ. ಅಂದರೆ ವೇದಗಳಲ್ಲಿ ಉಲ್ಲೇಖವಿದೆ. ಒಬ್ಬ ತಮೋ ಗುಣದಲ್ಲಿ ಇದ್ದವನು ಅವನು ಹೋಗಿ ಇದನ್ನು ಮಾಡಬಹುದು, ಯಾವುದು ಮಾಂಸ ಬಲಿಯನ್ನು ಕೊಡಬಹುದು. ಏಕೆಂದರೆ ಹಾಗಾದರೆ ಅದು ಲೈಸೆನ್ಸಾ? ಲೈಸೆನ್ಸ್ ಅಲ್ಲ. ಯಾವ ರೀತಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಎಷ್ಟೋ ಫ್ಯಾಮಿಲಿಗಳಲ್ಲಿ ನೀವು ಮಾಂಸ ತಿನ್ನಬಹುದು ಅಂತ ಇದೆ, ಅಥವಾ ವಾಡಿಕೆ, ಅಥವಾ ಗ್ರಾಮ ದೇವತೆಗೋ ಯಾರಿಗೋ ಬಲಿಯನ್ನು ಕೊಟ್ಟು ಅದನ್ನು ತಿನ್ನಬಹುದು ಅಂತಲೂ ಇದೆ.
ಅದು ಲೈಸೆನ್ಸ್ ಕೊಟ್ಟಿರೋದು ಅಂತಲ್ಲ. ಅಲ್ಲಿ ಏನು ಅಂತಂದರೆ ರೆಗ್ಯುಲೇಷನ್. ನಾವು ರೆಗ್ಯುಲೇಟ್ ಮಾಡಿದ್ರೆ ಅಟ್ಲೀಸ್ಟ್ ನೀನು ಮಾಂಸವನ್ನು ದೇವಿಗೆ ಬಲಿ ಕೊಟ್ಟು ಮಾತ್ರ ತಿಂತೀಯ. ಗಾಂಧೀಜಿ ಹೆಸರಿಗೆ ಮಾತ್ರ ಅಹಿಂಸಾವಾದಿಗಳು, ಆದರೆ ಅಹಿಂಸೆಯನ್ನು ಸರಿಯಾಗಿ ಅವರು ಅರ್ಥ ಮಾಡ್ಕೊಂಡಿರಲಿಲ್ಲ. ಅವರು ಹಿರಿಯರಾಗಿರ್ಬೋದು, ಸ್ವಾತಂತ್ರ್ಯದಲ್ಲಿ ಎಷ್ಟೋ ನಮ್ಮ ದೇಶದ ಕೊಡುಗೆ ಮಾಡಿರಬಹುದು, ಆದರೆ ಕೆಲವು ವಿಚಾರದಲ್ಲಿ ಸಾಧಾರಣ ಮನುಷ್ಯರಂತೆ ಅವರು ತಪ್ಪು ಮಾಡಿದ್ದಾರೆ, ಸಹಜ. ಅವರೇನು ಅವತಾರ ಪುರುಷರಲ್ಲ ಅಲ್ವಾ. ಸೊ ಆದ್ದರಿಂದ ನಮಗೆ ಅವ್ರ ಮೇಲೆ ಏನು ಬೇಜಾರಿಲ್ಲ ನಮ್ಮ ಸಂಸ್ಥೆಯವ್ರಿಗೆ, ಆದರೆ ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇ. ಅವರು ಅಹಿಂಸೆ ಅಂತ ಹೇಳಿದ್ರು, ಅದಕ್ಕೆ ದೇವಸ್ಥಾನದಲ್ಲಿ ಆಗುವಂತಹ ಪ್ರಾಣಿ ಬಲಿಗಳನ್ನೆಲ್ಲ ತಡೆದರು. ಅದರ ಫಲ ಏನಾಯಿತು ಅಂದರೆ, ಅವತ್ತು ಮಾತ್ರ ಯಾರೋ ಮಾಂಸ ತಿಂತಾಯಿದ್ರು, ಪ್ರಾಣಿ ಬಲಿ ಅಲ್ಲಿ ನಿಲ್ತಲ್ಲ, ಪ್ರತಿದಿನ ತಿನ್ನೋಕ್ಕೆ ಶುರು ಮಾಡಿದ್ರು. ಒಂದು ಪ್ರಾಣಿ ಸಾಯ್ತಾ ಇರೋ ಕಡೆ 10 ಪ್ರಾಣಿ ಸಾಯ್ತಾ ಇದೆ ಇವಾಗ. ಎಲ್ಲಿ ಹೋಯಿತು ಅಹಿಂಸೆ? ಆಯಿತಾ, ಅದೊಂದು. ಇನ್ನೊಂದು ಆಯಿತು, ಅವರಿಗೆ ಈ ಅಹಿಂಸೆ ಅಥವಾ ದೇವಸ್ಥಾನದಲ್ಲಿ ಪ್ರಾಣಿ ಬಲಿಯನ್ನು ನಿಲ್ಲಿಸೋದು ಕೇವಲ ಹಿಂದೂಗಳು ಮಾತ್ರ ಮಾಡಿದ್ರು. ಮುಸ್ಲಿಮ್ ಹತ್ರ ಹೋಗ್ಬಿಟ್ಟು ಯಾಕೆ ನೀವು ಬಕ್ರೀದಲ್ಲಿ ಅಷ್ಟು ಸಾಯಿಸ್ತೀರಾ, ಅದನ್ನ ಯಾಕೆ ತಡಿಲಿಲ್ಲ ಅವರು ಅಲ್ವಾ? ಯಾಕಂದರೆ ಅದು ಪ್ರಾಣಿ ಅಲ್ವಾ, ಅದಕ್ಕೆ ಹಿಂಸೆ ಆಗ್ತಾ ಇಲ್ವಾ? ಬರೀ ಹಿಂದೂಗಳು ಮಾಡಿದ್ರೆ ಮಾತ್ರ, ದೇವಸ್ಥಾನದಲ್ಲಿ ಮಾಡಿದ್ರೆ ಮಾತ್ರ ಹಿಂಸೆ ಆಗುತ್ತಾ? ಸೊ ಅದು ಅರ್ಥ ಮಾಡ್ಕೋಬೇಕು. ಸೊ ಅದರಿಂದ ಶಾಸ್ತ್ರದಲ್ಲಿ ಒಂದು ಏನಕ್ಕೆ ಕೊಟ್ಟಿರುತ್ತೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅಟ್ಲೀಸ್ಟ್ ಅವತ್ತೊಂದು ದಿನ ಅಂತ ರೆಗ್ಯುಲೇಟ್ ಮಾಡಿದರೆ ಬಾಕಿ ದಿನ ತಿನ್ನಲ್ಲ. ಕಡೆಗೆ ಯಾವತ್ತೋ ಒಂದು ದಿನ ಬುದ್ಧಿ ಬರುತ್ತೆ ಅವನಿಗೆ, ಅವತ್ತು ಬಿಡ್ತಾನೆ. ಯಾರು ಫೋರ್ಸ್ ಮಾಡಲ್ಲ ಅಷ್ಟೇ. ನಮ್ಮ ಹಿಂದೂ ಧರ್ಮದಲ್ಲಿ ಏನದು ಅಂತಂದರೆ ಬಲವಂತವಾಗಿ ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ. ಅವರೇ ಮನಸ್ಸಿನಲ್ಲಿ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಕೃಷ್ಣ ಭಕ್ತಿಗೆ ಬಂದಿದ್ದೀವಿ, ಹಿಂದೆ ನಾವು ಏನೇನೋ ಮಾಡಿದ್ದೀವಿ, ಎಲ್ಲವನ್ನು ಮಾಡಿ ಇಲ್ಲಿಗೆ ಬಂದಿರೋದು. ಇಲ್ಲಿಗೆ ಬಂದ ಮೇಲೆ ನಾವು ಸ್ವಲ್ಪ ಇಂಪ್ರೂವ್ ಆಗಿದ್ದೀವಿ ಅಲ್ವಾ? ಅದೇ ಹೋಗಿ 5 ವರ್ಷ 10 ವರ್ಷ ಹಿಂದೆಗೆ ಹೋಗಿ ನಾವು ಆ ಅವಸ್ಥೆಯಲ್ಲಿ ಇದ್ದಾಗ ಭಕ್ತರನ್ನು ನೋಡಿದಾಗ ಹೇಗಿತ್ತು ಅಲ್ವಾ? ಭಕ್ತರು ಇದ್ದರೂ ನಾವು ಒಂದು ಪತಿತ ಅವಸ್ಥೆಯಲ್ಲಿ ಇದ್ವಿ. ಇವತ್ತು ನಾವು ಭಕ್ತರಾದ್ವಿ, ಯಾರೋ ಪತಿತರು ಬಂದರೆ ಅವ್ರ ಮುಂದೆ ನೋಡಪ್ಪ ಹೆಂಗೆ ಎಂಥ ಜೀವನ ಮಾಡ್ತಾಯಿದ್ದಾನೆ ಅಂತ ಆಡ್ಕೋತೀವಿ. ನಮಗೇನು ಗೊತ್ತಿಲ್ಲ, 5 ವರ್ಷ ಆದಮೇಲೆ ಅವನು ಉದ್ಧಾರ ಆಗ್ಬೋದಪ್ಪ. ನಾನು ಉದ್ಧಾರ ಆಗಿದ್ದೀನಿ ಅಂದರೆ ಅವನು ಆಗ್ತಾನಲ್ವ? ಖಂಡಿತವಾಗ್ಲೂ ಆಗ್ತಾನೆ. ಸೊ ಆ ಒಂದು ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಒಂದು ಫೋಕಸ್ ಇದೆ. ಅಂದರೆ ಯಾರಿಗೂ ಪ್ರೆಷರ್ ಹಾಕಿ ಫೋರ್ಸ್ ಮಾಡಿ ಬದಲಾಯಿಸಲ್ಲ. ನಾವು ಅವರಿಗೆ ಇನ್ಸ್ಪೈರ್ ಮಾಡ್ತೀವಿ, ಜ್ಞಾನವನ್ನು ಹಂಚ್ತೀವಿ, ಅವರಿಗೆ ಏನೋ ಒಂದು ಫೆಸಿಲಿಟಿ ಬೇಕು ಕೊಡ್ತೀವಿ. ಆದರೆ ನಿಮ್ಮ ಸ್ವಂತ ಇಚ್ಛೆಯಿಂದ ನೀವು ಬದಲಾಗಬೇಕಷ್ಟೇ ಹೊರತು ಯಾರೂ ಬಲವಂತ ಮಾಡಲ್ಲ. ಅದು ನಮ್ಮ ಹಿಂದೂ ಧರ್ಮ, ಆಯಿತಾ? ಸೊ ಅದಕ್ಕೆ ಒಬ್ಬ ತಮೋ ಗುಣದಲ್ಲಿ ಇದ್ದವನಿಗೆ ಫೆಸಿಲಿಟಿ, ರಜೋಗುಣದಲ್ಲಿದ್ದವನಿಗೆ ಅವನ ರಜಸ್ಸು ಸರಿಯಾದ ರೀತಿಯಲ್ಲಿ ಹರಿಬೇಕು. ಆ ರಜೋಗುಣ ಅಗ್ರೆಸಿವ್ ಸರಿಯಾದ ಸದ್ಬಳಕೆ ಆದರೆ ಸೃಷ್ಟಿ ಮಾಡುತ್ತೆ, ಒಳ್ಳೆಯದನ್ನು ಸೃಷ್ಟಿ ಮಾಡುತ್ತೆ. ಅದು ಸರಿಯಾಗಿ ಸದ್ಬಳಕೆ ಆಗಲಿಲ್ಲ ಅಂದರೆ ಕೆಟ್ಟದ್ದನ್ನು ಸೃಷ್ಟಿ ಮಾಡುತ್ತೆ. ಯಾಕಂದರೆ ರಜಸ್ಸಿನ ಗುಣ ಏನು? ಸೃಷ್ಟಿ ಕಾರ್ಯ, ಆಯಿತಾ? ಆ ಸೃಷ್ಟಿ ಆಗೋದು ಸರಿಯಾದ ಸೃಷ್ಟಿ ಆಗಬೇಕು ಅಂದರೆ ಸತ್ವ ರಜಸ್ಸನ್ನು ಕಂಟ್ರೋಲ್ ಮಾಡಿದರೆ ಸದ್ಬಳಕೆ ಆಗುತ್ತೆ. ರಜಸ್ಸು ಸರಿಯಾದ ಮಾರ್ಗದಲ್ಲಿ ಹೋಗಿ ಸದ್ಬಳಕೆ ಆಗುತ್ತೆ. ಅದೇ ತಮಸ್ಸೇನಾದ ರಜಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದರೆ ಆ ರಜಸ್ಸು ಹಾನಿಕಾರಕ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ರಜಸ್ಸಿನ ಗುಣ ಪ್ರಧಾನವಾಗಿ ಇರುತ್ತೆ ಅವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡೋಕ್ಕೆ ಆ ರೀತಿಯಾದಂತಹ ಶಾಸ್ತ್ರದ ಕೆಲವು ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಸತ್ವಗುಣದವರಿಗೆ ಸತ್ವವನ್ನು ವೃದ್ಧಿ ಮಾಡೋಕ್ಕೋಸ್ಕರ ಇರುತ್ತೆ. ಆದರೆ ಕೃಷ್ಣ ಗೀತೆಯಲ್ಲಿ ಇವಾಗ ಹೇಳ್ತಾ ಇದ್ದಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. 3 ಗುಣಗಳ ಬಗ್ಗೆ ನೀನು ಮಾತ್ರ ಯಾವತ್ತೂ ಫೋಕಸ್ ಮಾಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ನೀನು ತಮೋಗುಣದಿಂದ ಒಂದಿನ ರಜೋಗುಣಕ್ಕೆ ಬರ್ತೀಯಾ, ರಜೋಗುಣದಿಂದ ಸತ್ವಗುಣಕ್ಕೆ ಬರ್ತೀಯಾ, ಸತ್ವಗುಣಕ್ಕೆ ಬಂದು ಅಲ್ಲೇ ಇದ್ಬಿಡ್ತೀಯಾ. ಅಥವಾ ಮತ್ತೆ ಪತಿತನಾದರೆ ಕೆಳಗಡೆ ಬರ್ತೀಯಾ, ಸತ್ವದಿಂದ ರಜಸ್ ಬರ್ತೀಯ, ರಜಸ್ಸಿಂದ ತಮೋ, ಇದೇ 3 ಗುಣದಲ್ಲಿ ಸುತ್ತಾಡ್ತಾ ಇರ್ತೀಯ. ಜೀವನದ ಗುರಿ ಅದಲ್ವಲ್ಲ. ಜೀವನದ ಗುರಿ 3 ಗುಣಗಳಿಂದ ಅತೀತನಾಗೋದು, ಗುಣಾತೀತನಾಗೋದು. ಯಾಕಂದರೆ ಆತ್ಮಕ್ಕೆ ಯಾವುದೇ ಗುಣದ ಅಂಟಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈಂ ದಹತಿ ಪಾವಕ ನಚೈನಂ ಕ್ಲೇದಯಂತ್ಯ ಪುನಃ ಶೋಷಯತಿ ಮಾರುತಃ.
ಅಂದರೆ ಯಾವುದೇ ರೀತಿಯಾದ ಭೌತಿಕ ವಸ್ತುವಿನ ಒಂದು ಇನ್ಫ್ಲೂಯೆನ್ಸ್ ಆತ್ಮಕ್ಕೆ ಇಲ್ಲ. ಆದರೆ ಇವತ್ತು ನಮ್ಮ ಸ್ಟ್ರಾಂಗ್ ಐಡೆಂಟಿಫಿಕೇಷನ್, ನಾವು ಆತ್ಮನ ಈ ದೇಹಕ್ಕೆ ಎಷ್ಟು ಅಂಟಿಸ್ಕೊಂಡು ಗುರುತಿಸ್ಕೊಂಡಿದ್ದೀವಿ ಅಂತಂದರೆ ನನಗೆ ಈ ದೇಹವೇ ಆತ್ಮ ಆಗಿದೆ ಇವತ್ತು. ಆದರೆ ಮೂಲತಃ ನಾವು ನಮ್ಮ ದೇಹತ್ಯಾಗ ಆದಮೇಲೆ, ನಮ್ಮ ಆತ್ಮ ದೇಹದಿಂದ ಹೊರಗಡೆ ಹೋದ ಮೇಲೆ ಎಷ್ಟು ದಿನ ಗುರುತಿಸ್ಕೊಳ್ಳೋಕೆ ಸಾಧ್ಯ ಈ ದೇಹದ ಜೊತೆ? ಬಿಡಲೇಬೇಕು, ಅದು ವಾಸ್ತವ. ಆದರೆ ನಾವು ತಯಾರಿಲ್ಲ ಅಷ್ಟೆ. ನಾವು ಈ ಒಂದು ಫೋಕಸಲ್ಲಿ ಇಟ್ಕೊಂಡು ಆತ್ಮಜ್ಞಾನವನ್ನು ರೂಢಿಸ್ಕೊಂಡು 3 ಗುಣಗಳಿಂದ ಅತೀತರಾಗಬೇಕು ಅನ್ನೋದು ಕೃಷ್ಣನ ಒಂದು ಇನ್ಸ್ಟ್ರಕ್ಷನ್. ಅವಾಗೇನಾಗುತ್ತೆ ಪ್ರತಿಫಲ ಅಂತಂದರೆ ನಿರ್ದ್ವಂದ್ವ. ದ್ವಂದ್ವ ಅಂದರೆ ಡ್ಯುಯಾಲಿಟಿ ಅಥವಾ 2 ಆಲೋಚನೆಗಳು. ಕೆಲವು ಸರಿ ಒಂದು ವಿಚಾರ ಸರಿ ಅನಿಸುತ್ತೆ, ಮತ್ತು ಅದೇ ತಪ್ಪು ಅನಿಸುತ್ತೆ. ಒಂದು ಕನ್ಫ್ಯೂಷನ್, ಗೊಂದಲಮಯ ಮನಸ್ಸಲ್ಲಿ ಇರ್ತೀವಿ. ಒಂದು ಖಚಿತತೆ ಇರಲ್ಲ, ಇದೇ ಸರಿ, ಇದನ್ನೇ ಮಾಡಬೇಕು ಅನ್ನೋ ಖಚಿತತೆ ಇರಲ್ಲ. ಅವಾಗೇನಾಗುತ್ತೆ ಅಂದರೆ ಏನೂ ಮಾಡೋದಿಲ್ಲ ನಾವು. ಯಾವಾಗ ನಮ್ಮಲ್ಲಿ ಖಚಿತತೆ ಇರೋದಿಲ್ಲ ಆಗ ಕಾರ್ಯಪ್ರವೃತ್ತರಾಗೋದಿಲ್ಲ, ಸೈಲೆಂಟಾಗಿ ಇದ್ಬಿಡ್ತೀವಿ. ಅಥವಾ ಏನು ಒಂದು ಆಟಿಕೆ, ಮಕ್ಕಳ ಆಟಿಕೆ ಕೀ ಕೊಟ್ಬಿಟ್ಟಾಗ ಅದೇ ಥರ ಹೋಗ್ತಾ ಇರುತ್ತೆ. ಅದೇ ಥರ ನಮ್ಮ ಪ್ರವೃತ್ತಿ, ನಮ್ಮ ವಾಸನೆ, ನಮ್ಮ ಅಭ್ಯಾಸಗಳು ಏನು ಚಿಕ್ಕಂದಿಂದ ರೂಢಿಸ್ಕೊಂಡಿದ್ದೀವಿ ಅದರ ಥರ ಹೋಗ್ತಾ ಇರ್ತೀವಿ ಅಲ್ವಾ? ಆದರೆ ನಾವು ಜೀವನದಲ್ಲಿ ನಿಜವಾಗ್ಲೂ ಉದ್ಧಾರ ಆಗಬೇಕು ಅಂತಂದರೆ ನಿಸ್ತ್ರೈಗುಣ್ಯರಾಗಬೇಕು, ದ್ವಂದ್ವರಹಿತರಾಗಬೇಕು, ನಿತ್ಯ ಸತ್ವಸ್ಥ. ಇಲ್ಲಿ ನಿತ್ಯ ಸತ್ವ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ, ಬರೀ ಸತ್ವಸ್ಥ ಅಲ್ಲ, ಸತ್ವಗುಣದಲ್ಲಿ ಇರುವಂತ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾನೆ? ನಿತ್ಯ ಸತ್ವಸ್ಥ. ಏನದು ವ್ಯತ್ಯಾಸ ಅಂತಂದರೆ, ಎಲ್ಲಿ ತನಕ ಭೌತಿಕ ಪ್ರಪಂಚದಲ್ಲಿ ಇರ್ತೀವಿ ಅಲ್ಲಿ ತನಕ ನಮ್ಮ ಸತ್ವಗುಣ 100% ಸತ್ವ ಇರೋದಿಲ್ಲ, ಸ್ವಲ್ಪ ರಜಸ್ಸು ತಮಸ್ಸು ಎಲ್ಲ ಮಿಶ್ರಣ ಆಗಿರುತ್ತೆ. ಯಾವಾಗ ನಾವು ಈ ಗುಣಗಳಿಂದ ದೂರ ಹಾಕ್ತೀವಿ ಆಗ ಶುದ್ಧ ಸತ್ವ ಅನ್ನೋ ಅವಸ್ಥೆಗೆ ಹೋಗ್ತೀವಿ. ಆವಾಗ ಯಾವುದೇ ರೀತಿಯಾದ ನೆಗೆಟಿವ್ ನಮಗೆ ಇನ್ಫ್ಲೂಯೆನ್ಸ್ ಮಾಡಲ್ಲ. ಉದಾಹರಣೆಗೆ ಪ್ರಭುಪಾದರು ಅಮೇರಿಕಾದಂತಹ ಹೇಳಿದ್ನಲ್ಲ ಹಿಪ್ಪಿಗಳು ಅಂತಂದ್ರೆ ಎಲ್ಲ ಬಿಟ್ಟವರು, ಪರಮ ಪಾಪಿಗಳು, ಅವರ ಮಧ್ಯೆ ಇದ್ದು ಪ್ರಭುಪಾದರಿಗೆ ಒಂದು ಸ್ಮಾಲ್ ಪರ್ಸೆಂಟು ಸಹಿತ ಅವ್ರಿಗೇನೂ ಸೋಂಕಲಿಲ್ಲ. ಆದರೆ ಪ್ರಭುಪಾದರ ಪ್ರೆಸೆನ್ಸಿಂದ ಅವರೆಲ್ಲ ಉದ್ಧಾರ ಆದರು. ಯಾಕೆಂದರೆ ಪ್ರಭುಪಾದರು ಇದ್ದಿದ್ದು ನಿತ್ಯ ಸತ್ವಸ್ಥ, ಆ ಶುದ್ಧ ಸತ್ವದಲ್ಲಿದ್ದರಿಂದ ಅವರಿಗೆ ಯಾವುದೇ ರೀತಿಯಾದ ಪ್ರಾಪಂಚಿಕ ಮಲಿನಗಳು ಅಂಟ್ಲೇ ಇಲ್ಲ. ಆ ಒಂದು ಅವಸ್ಥೆಗೆ ಹೋಗಬೇಕು ಅನ್ನೋದು ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ. ನಿರ್ಯೋಗಕ್ಷೇಮ ಆತ್ಮವಾನ್, ಈ ಪದ ಸ್ವಲ್ಪ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನಿರ್ಯೋಗಕ್ಷೇಮ, ಯೋಗಕ್ಷೇಮವನ್ನು ಮಾಡಿಕೊಳ್ಳೋದಿಲ್ಲ. ಏನದು ಅರ್ಥ? ಯೋಗಕ್ಷೇಮವನ್ನು ಮಾಡಿಕೊಳ್ಳೋದಿಲ್ಲ ಅಂತಂದರೆ ಅವನು ಯಾವುದೇ ಕಾರ್ಯದಲ್ಲಿ ಪ್ರವೃತ್ತರಾಗಕ್ಕೆ ಮುಂಚೆ ನನಗೇನು ಸಿಗತ್ತೆ, ಇದರಲ್ಲಿ ನನಗೇನು ಲಾಭ ಸಿಗತ್ತೆ, ಅಥವಾ ನನಗೇನು ಇದರಿಂದ ಏನಾದರೂ ಹಾನಿ ಆಗತ್ತಾ ಅನ್ನೋ ಆಲೋಚನೆಯಿಂದ ಅವನು ಕಾರ್ಯಪ್ರವೃತ್ತನಾಗೋದಿಲ್ಲ. ಮತ್ತು ಏನು ಕಾರ್ಯಪ್ರವೃತ್ತನಾಗ್ತಾನೆ? ಅವನು ಕಾರ್ಯಪ್ರವೃತ್ತನಾಗೋದು ಕರ್ತವ್ಯ ಬುದ್ಧಿಯಿಂದ, ಧರ್ಮ ಬುದ್ಧಿಯಿಂದ. ನನ್ನ ಧರ್ಮ ಇದು, ನನ್ನ ಕರ್ತವ್ಯ ಇದು, ಆ ಬುದ್ಧಿಯಿಂದ ಕಾರ್ಯಪ್ರವೃತ್ತನಾಗ್ತಾನೆ. ಅಂದರೆ ನಿರ್ಯೋಗಕ್ಷೇಮ ಅಂದರೆ ಯೋಗಕ್ಷೇಮ ಮಾಡ್ಕೊಳ್ಳೋದಿಲ್ಲ ಅಂತಲ್ಲ. ಉದಾಹರಣೆಗೆ ಇವಾಗ ನೀವು ಫ್ಲೈಟಲ್ಲಿ ಹೋಗ್ತಾ ಇರಬೇಕಾದ್ರೆ ಅನೌನ್ಸ್ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂತಂದರೆ, ಎಳೆ ಮಕ್ಕಳಿರೋ ತಾಯಂದಿರು ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಬಂದಾಗ ನೀವು ಮಗುಗೆ ಫಸ್ಟು ಆಕ್ಸಿಜನ್ ಮಾಸ್ಕ್ ಹಾಕ್ತೀನಿ ಅಂತ ಹೋಗಬೇಡಿ, ಫಸ್ಟ್ ನೀವು ಹಾಕ್ಕೊಳ್ಳಿ ಅಂತಾರೆ ಅಲ್ವಾ? ಸಾಮಾನ್ಯವಾಗಿ ಜನ ಏನು ಅನ್ಕೋತಾರೆ ಅಂತಂದರೆ, ನನ್ನ ಆತ್ಮರಕ್ಷಣೆ ಮಾಡಿಕೊಳ್ಳೋದು ಕೆಟ್ಟದೇನೋ, ಇಲ್ಲಿ ತಾಯಿ ಆತ್ಮರಕ್ಷಣೆ ಮಾಡ್ಕೊಳ್ಳೋದು ಕೆಟ್ಟದು ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಲ್ಲ? ತಾಯಿ ಆತ್ಮರಕ್ಷಣೆ ಮಾಡಿಕೊಂಡ್ರೆ ತಾಯಿ ಮಗುನ ನೋಡ್ಕೋಬೋದು. ಯಾಕಂದರೆ ತಾಯಿ ಮಾಸ್ಕ್ ಹಾಕ್ಕೊಂಡಾಗ ಅವ್ರು ಚೆನ್ನಾಗಿ ಉಸಿರಾಡ್ತಾ ಇದ್ದಾಗ ಮಗುಗೆ ಹಾಕೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು ಸರಿಯಾಗಿ ಹಾಕ್ತಾಳೆ. ಅಥವಾ ಮಗುಗೆ ಮಾಸ್ಕ್ ಹಾಕಬೇಕಾದ್ರೆ ಸರಿಯಾಗಿ ಮಾಸ್ಕ್ ಹಾಕೋಕ್ಕಾಗದೆ ತಾನು ಉಸಿರಾಟ ಕಷ್ಟ ಆದರೆ ತಾಯಿಗೂ ಕಷ್ಟ, ಮಗುಗೂ ಕಷ್ಟ.
ಅಲ್ವಾ? ಅದೇ ರೀತಿ ಇಲ್ಲಿ ಆತ್ಮರಕ್ಷಣೆ ಮಾಡಿಕೊಳ್ಳೋದು ತಪ್ಪಲ್ಲ, ಆದರೆ ಯಾವ ಭಾವದಲ್ಲಿ ಮಾಡ್ತೀಯ? ಅದೇ ತಾಯಿ ಅಯ್ಯೋ ಮಗು ಸತ್ತರೆ ಸಾಯಲಿ ಪರವಾಗಿಲ್ಲ ನಾನು ಬದುಕಬೇಕು ಅನ್ನೋ ಆಲೋಚನೆಯಲ್ಲಿ ಏನಾದರೂ ಅವಳು ಹಾಕ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅದೇ ಅವಳ ಭಾವ ನಾನು ಮಗುವನ್ನ ಕಾಪಾಡಬೇಕು ಅಂದರೆ ಮೊದಲು ನಾನು ಸರಿಯಾಗಿ ಹಾಕೋಬೇಕು, ಆವಾಗ ಮಗುನ ಕಾಪಾಡ್ಬೋದು ಅನ್ನೋ ಭಾವದಲ್ಲೇ ಮಾಡಿದರೆ ಅದೇ ಸರಿಯಾಗುತ್ತೆ. ಸೊ ಇಲ್ಲಿ ನಿರ್ಯೋಗಕ್ಷೇಮ ಅಂತಂದರೆ ನಿನ್ನ ಲಾಭ ನಿನ್ನ ಹಾನಿಗೋಸ್ಕರ ಕೆಲಸ ಮಾಡಬೇಡಪ್ಪ. ನೀನು ಮಾಡೋ ಕೆಲಸದಿಂದ ನಿನ್ನ ಕರ್ತವ್ಯ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಸಮಾಜಕ್ಕೆ ಎಷ್ಟು ಒಳ್ಳೆಯದಾಗ್ತಾ ಇದೆ, ಆ ರೀತಿ ಆಲೋಚನೆ ಮಾಡಿ ಕೆಲಸದಲ್ಲಿ ನಿರತನಾಗು. ನಾನೊಂದು ಏನೋ ಕೆಲಸ ಮಾಡೋದ್ರಿಂದ ಎಷ್ಟು ನನ್ನ ಪಾಕೆಟಲ್ಲಿ ಹಣ ಬರುತ್ತೆ ಅಂತ ಕೆಲಸ ಮಾಡಬೇಡ. ನೀನು ಮಾಡೋ ಕೆಲಸದಿಂದ ಸಮಾಜಕ್ಕೆ ಎಷ್ಟು ಒಳ್ಳೆಯದಾಗ್ತಾ ಇದೆ ಯೋಚನೆ ಮಾಡು. ಹಂಗಂತ ನೀನು ಪಾಕೆಟಲ್ಲಿ ಹಣ ತುಂಬಿಸ್ಕೋಬೇಡ ಅಂತನಾ? ಅಲ್ಲ, ಅದು ನಮ್ಮ ಗುರಿ ಆಗಬಾರ್ದು ಅಷ್ಟೇ. ಆಯಿತಾ? ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾವಾನರ್ಥ ಉದಪಾನೇ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಉತ್ತಮವಾದ ಪಾಯಿಂಟನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಯಾವಾನ್ ಅರ್ಥ ಉದಪಾನೇ ಅಂದರೆ ಹಿಂದಿನ ಕಾಲದಲ್ಲಿ ಕೆಲವು ಹಳ್ಳಿಗಳಲ್ಲಿ ಎಲ್ಲಿ ದೊಡ್ಡ ಕೆರೆಯೋ ನದಿಯೋ ಇರೋದಿಲ್ಲ, ಅವ್ರೇನು ಮಾಡ್ತಾಯಿದ್ರು ಅಂತಂದರೆ ಬಟ್ಟೆ ಒಗಿಲಿಕ್ಕೆ ಒಂದು ಬಾವಿ ತೋರಿಸ್ತಾಯಿದ್ರು, ಸ್ನಾನ ಮಾಡಲಿಕ್ಕೆ ಇನ್ನೊಂದು ಬಾವಿ ತೋರಿಸ್ತಾಯಿದ್ರು. ಒಂದು ಹಳ್ಳಿ ಅಂದರೆ ಎಲ್ಲರೂ ಸೇರಿ ಮಾಡ್ತಾಯಿದ್ದಿದ್ದು. ಆ ರೀತಿಯಾಗಿ ಇವಾಗ ಶುದ್ಧವಾದ ಅಡುಗೆ ಮಾಡೋಕ್ಕೆ ಕುಡಿಯೋಕ್ಕೆ ನೀರಿರೋ ಬಾವಿಯಲ್ಲಿ ನೀನು ಹೋಗಿ ಬಟ್ಟೆ ಒಗಿಬಾರ್ದು, ಸ್ವಭಾವ. ಸೊ ಆ ರೀತಿಯಾಗಿ 3-4 ಬಾವಿಯನ್ನು ತೋರಿಸಿ ಒಂದೊಂದು ಬಾವಿಯನ್ನು ಒಂದೊಂದು ಕೆಲಸಕ್ಕೆ ನಿಗದಿ ಮಾಡ್ತಾಯಿದ್ರು. ಅದೇ ಯಾವುದಾದ್ರೂ ಹಳ್ಳಿ ಹತ್ರ ದೊಡ್ಡ ಕೆರೆಯೋ ಅಥವಾ ನದಿಯೋ ಇದ್ದರೆ ಅದೇ ನದಿಯಲ್ಲಿ ನಾವು ಸ್ನಾನವೂ ಮಾಡ್ಬೋದು, ಅಡುಗೆಗೆ ಬೇಕಾದ ನೀರು ಅದನ್ನು ಅಲ್ಲಿ ತಗೋಬಹುದು, ಬಟ್ಟೆನೂ ಒಕ್ಕೋಬೋದು. ಯಾಕೆ ದೋಷ ಇಲ್ಲ ಅಂದರೆ ಹರಿಯೋ ನದಿ ತನ್ನ ಕೊಳಕನ್ನು ಕಳ್ಕೊಂಬಿಡುತ್ತೆ, ಒಂದೇ ಕಡೆ ಇಟ್ಕೊಳ್ಳೋದಿಲ್ಲ ಅಲ್ವಾ? ಸೊ ಅದೇ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವಾನರ್ಥ ಉದಪಾನೆ, ಹಲವಾರು ಬಾವಿಗಳಲ್ಲಿ ನಾವು ಏನನ್ನು ಸಾಧಿಸ್ತೀವೋ ಸರ್ವತಃ ಸಂಪ್ಲುತೋದಕೆ, ಆ ಎಲ್ಲ ಕೆಲಸಗಳನ್ನು ಒಂದು ದೊಡ್ಡ ಜಲಾಶಯದಲ್ಲಿ ಮಾಡಬಹುದು. ಆದ್ದರಿಂದ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ, ಒಬ್ಬ ತಿಳುವಳಿಕೆ ಇರುವಂತಹ ಬ್ರಾಹ್ಮಣ ಅಂದರೆ ಯಾರು ಬ್ರಹ್ಮನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಸಾಮಾನ್ಯವಾಗಿ ಇವಾಗಿನ ಒಂದು ಕಾಲಘಟ್ಟದಲ್ಲಿ ಬ್ರಾಹ್ಮಣ ಅಂತ ಅಂದ್ಬಿಟ್ರೆ ಜನ ಏನಪ್ಪ ಜಾತಿ ಜಾತಿ ಅಂತಾರೆ. ಅಲ್ಲ ಅಲ್ಲ, ಶಾಸ್ತ್ರದಲ್ಲಿ ನಾವು ಆ ರೀತಿ ನೋಡಬಾರ್ದು. ನಾವು ಇವತ್ತಿನ ಕನ್ನಡಕ, ಇವತ್ತಿನ ಲೆನ್ಸ್ ಹಾಕ್ಕೊಂಡು ಸಾವಿರಾರು ವರ್ಷದ ಹಿಂದೆ ರಚನೆಯಾಗಿರೋ ಶಾಸ್ತ್ರನ ಅಳಿಬಾರ್ದು. ಅದನ್ನು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ಹೋಗಿ ನೋಡಿದರೆ ಮನುಸ್ಮೃತಿಯಲ್ಲಿ ಹಾಗೆ ಕೊಟ್ಟಿದೆ, ಹೀಗೆ ಕೊಟ್ಟಿದೆ, ಅದು ಸ್ತ್ರೀಯರನ್ನು ಶೋಷಣೆ ಮಾಡುತ್ತೆ, ಶೂದ್ರ ವರ್ಗದವ್ರನ್ನ ಶೋಷಣೆ ಮಾಡುತ್ತೆ ಅಂತೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಥರ ಇಲ್ಲವೇ ಇಲ್ಲ. ಏಕೆಂದರೆ ಅವರು ಆ ಮನುಧರ್ಮಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಚಾರ್ಯರ ಮುಖೇನ ಅರ್ಥ ಮಾಡ್ಕೋಬೇಕೆ ಹೊರತು ನನಗೆ ಸಂಸ್ಕೃತ ಗೊತ್ತಿದೆ ಅಂತ ಕೂತ್ಕೋಬಾರ್ದು. ಉದಾಹರಣೆಗೆ ಒಂದು ತಾಯಿ ತನ್ನ ಮಗನಿಗೆ ಹೇಳ್ತಾ ಇರ್ತಾಳೆ, ಆಟ ಆಡೋಕ್ಕೆ ಹೋಗ್ತಾ ಇದೆಯಾ, ಏನಾದರೂ 5:30-6 ಗಂಟೆ ಒಳಗಡೆ ನೀನು ಮನೆಗೆ ಬರಲಿಲ್ಲ ಅಂದರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಂತಾಳೆ ಅಂತಲೂ ಹೇಳಿಕೊ. ಆಯ್ತಪ್ಪ, ಮಗು ಲೇಟಾಗಿ ಬರುತ್ತೆ, ಕೈ ಕಾಲು ಮುರಿದಾಕ್ತಾಳ. ಏನಿದ್ರ ಅರ್ಥ ಅಂತಂದರೆ ಅದ್ರ ಸೀರಿಯಸ್ನೆಸ್. ನೀನು ಲೇಟಾಗಿ ಬಂದರೆ ಓದ್ಕೊಳ್ಳೋಕ್ಕಾಗಲ್ಲ ಅಥವಾ ಬೇರೆ ಇದು ಮಾಡೋಕ್ಕಾಗಲ್ಲ, ಬೇಗ ಬಾ, ಅಲ್ಲೇ ಆಟದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಎಲ್ಲ ಮರ್ತೋಗ್ಬೇಡ ಅಂತ ಒಂದು ಎಚ್ಚರಿಕೆಗೋಸ್ಕರ ಆ ಮಾತು ಹೇಳ್ತಾರೆ ಹೊರತು ಹಂಗೆ ಮಾಡೋದಿಲ್ಲ. ಹಂಗೇ ಶಾಸ್ತ್ರ ಕೆಲವು ಸರಿ ತಾಯಿಯ ಭಾಷೆಯನ್ನು ಬಳಸುತ್ತೆ. ತಾಯಿಯ ಭಾಷೆನ ಇನ್ನೇನಾದರೂ ಏನು ಸರಿಯಾಗಿ ಇದು ಮಾಡಿಲ್ಲ ಅಂತಂದರೆ ಅವನ ಬಾಯಿಗೆ ಕಾದ ಸೀಸನ್ ಹಾಕಿ ಅಂತ ಹೇಳುತ್ತೆ ಶಾಸ್ತ್ರ. ಆ್ಯಕ್ಚುಲಿ ಹಾಕ್ಬಿಡಿ ಅಂತಲ್ಲ ಹೇಳೋದು, ಅದರ ಸೀರಿಯಸ್ನೆಸ್.
ಅದನ್ನು ಮಾಡದೇ ಇದ್ದರೆ ಈ ಥರ ಶಿಕ್ಷೆ ಕೊಡ್ತೀವಿ ಅಂದರೆ ಶಿಕ್ಷೆ ಕೊಡ್ತೀವಿ ಅಂತಲ್ಲ, ಅದು ಎಷ್ಟು ಇಂಪಾರ್ಟೆಂಟ್ ಮಾಡೋಕ್ಕೆ ಅದನ್ನು ಫೋಕಸ್ ಮಾಡುತ್ತೆ ಅಲ್ವಾ. ಅದೇ ರೀತಿ ಹೇಗೆ ನಾವು ಆಡು ಮಾತಿನಲ್ಲಿ ಹೇಳ್ತೀವೋ ಅದೇ ರೀತಿ ಶಾಸ್ತ್ರದಲ್ಲಿ ಈ ರೀತಿ ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್. ಇದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದರ ಹಿಂದೆ ಏನಿದೆ ಹಿನ್ನೆಲೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಮಾಡಬೇಕೇ ಹೊರತು ಸುಮ್ಮನೆ ನಂಗೆ ಕಂಸದ ಗೊತ್ತಿದೆ ಓದ್ತಾ ಕೂತ್ಕೊಂಡ್ಬಿಟ್ರೆ ಎಲ್ಲ ಕನ್ಫ್ಯೂಸ್ ಆಗಿ ಗಬ್ಬೆಬ್ಸಿ ಇವತ್ತು ನಮ್ಮ ಧರ್ಮಶಾಸ್ತ್ರದ ಮೇಲೆ ನಾವೇ ನಂಬಿಕೆಯನ್ನು ಕಳ್ಕೊತಾ ಇದ್ದೀವಿ. ಅದಾಗಬಾರ್ದು. ಸೊ ಅದೇ ರೀತಿ ಒಬ್ಬ ಬ್ರಹ್ಮಜಾತಿ ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ ಶಾಸ್ತ್ರವನ್ನು ಹಿಡ್ಕೊಂಡಿರೋನು ಅವನು ಬ್ರಾಹ್ಮಣನಲ್ಲ. ಏನು ಬ್ರಾಹ್ಮಣನಲ್ಲ ಅಂದರೆ ಬ್ರಾಹ್ಮಣ ಜಾತಿಯವನಲ್ಲ ಅಂತಲ್ಲ, ಬ್ರಹ್ಮಜ್ಞಾನ ಇರೋನಲ್ಲ. ಬ್ರಾಹ್ಮಣಸ್ಯ ವಿಜಾನತಃ, ಬ್ರಹ್ಮಜ್ಞಾನಿ ಆದಂತಹ ಒಬ್ಬ ಬ್ರಹ್ಮಜ್ಞಾನಿ ಅಂದರೆ ಏನು ಅಂತಂದರೆ ಸಚ್ಚಿದಾನಂದ ಪರಬ್ರಹ್ಮವನ್ನು ಅರ್ಥ ಮಾಡ್ಕೊಂಡಿರೋನು, ಭಗವಂತ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋನು, ಆತ್ಮ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋದು, ಪರಮಾತ್ಮ ಯಾರು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋನಿಗೆ ನಾವು ಬ್ರಾಹ್ಮಣ ಅಂತ ಕರಿತೀವಿ. ಅಂತಹ ಪರಬ್ರಹ್ಮನಲ್ಲಿ ಸ್ಥಿತನಾದ ಬ್ರಾಹ್ಮಣ ವೇದವನ್ನು ಹಿಡ್ಕೊಂಡಾಗ ಈ ವೇದದ ಬೇರೆ ಬೇರೆ ಭಾಗಗಳು ಏನನ್ನು ಹೇಳುತ್ತವೆ ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬಲ್ಲ. ಆದರೆ ಆತಹ ಬ್ರಹ್ಮಜ್ಞಾನ ಇಲ್ಲದೇ ಇರೋನು ವೇದವನ್ನು ತೆಗೆದುಕೊಂಡಾಗ ಅವನೇನು ಮಾಡ್ತಾನೆ, ಇದಕ್ಕೆ ಈ ವೇದದಲ್ಲಿ ಹೋಗ್ತಾನೆ, ಅದಕ್ಕೋಸ್ಕರ ಆ ವೇದದಲ್ಲಿ ಹೋಗ್ತಾನೆ, ಫುಲ್ಲು ಕನ್ಫ್ಯೂಸ್ ಆಗಿಬಿಡ್ತಾನೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇರೋದು ಅದಕ್ಕೋಸ್ಕರ ನೀವು ಒಬ್ಬ ಆಚಾರ್ಯ ಮುಖೇನ ನೀವು ವೇದವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕೂತ್ಕೊಂಡಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನೇ ಕೂತ್ಕೊಂಡು ಏನೋ ಓದ್ತೀನಿ ಅಂತಂದರೆ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಸೊ ಮೂಲ ಉದ್ದೇಶವನ್ನು ತಿಳ್ಕೋಬೇಕು. ನಾವು ವೇದ ಅಧ್ಯಯನ ಮಾಡೋಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ಸುಮ್ಮನೆ ಟೈಮ್ ಪಾಸ್ ಮಾಡೋಣಪ್ಪ ಅಂತ ವೇದ ಅಧ್ಯಯನ ಮಾಡ್ಕೊಳ್ಳೋಕೆ ಕೂತ್ಕೊಂಡ್ರೆ ನಮಗೇನು ಅಷ್ಟೇ ಲಾಭ ಸಿಗುತ್ತೆ, ಸ್ವಲ್ಪ ಸಿಗುತ್ತೆ ಬಟ್ ಅಷ್ಟೇ. ಅದೇನೇ ನಾವು ನಮ್ಮ ಜೀವನದ ನಿಜವಾದ ಗುರಿ ಏನು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣಪ್ಪ ಅನ್ನೋ ಭಾವದಲ್ಲಿ ಮೂಲ ಉದ್ದೇಶವನ್ನು ಸರಿಯಾಗಿ ಇಟ್ಕೊಂಡು ಅದೇ ಶಾಸ್ತ್ರವನ್ನು ತೆಗೆದು ಕೂತ್ಕೊಂಡು ಓದಿದ್ರೆ ತುಂಬ ಆಳವಾದ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಆ ಮಾತನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನಾವು ನೂರಾರು ಬಾವಿಗಳನ್ನು ತೋಡೋ ಅವಶ್ಯಕತೆ ಇಲ್ಲ. ಒಂದು ಜಲಾಶಯ, ದೊಡ್ಡ ಜಲಾಶಯ ಇರುವಂತಹ ಗೀತೆ ನಮ್ಮ ಹತ್ರ ಇದೆ. ಆ ಗೀತೆಯನ್ನು ಆಧಾರವಿಟ್ಕೊಂಡು ಜೀವನ ಮಾಡೋಣ. ಯಾಕೆ ನೂರಾರು 10 ಶಾಸ್ತ್ರಗಳನ್ನು ತೆಗೆದು ಓದಿರ್ತೀನಿ ಅಂತ ಓದೋಷ್ಟು ಸಮಯನೂ ಇಲ್ಲ ನಮಗೆ. ಓದೋ ಕೂತ್ಕೊಂಡ್ರೆ ಅರ್ಥನೂ ಆಗಲ್ಲ. ಅಪಾರ್ಥ ಮಾಡಿಕೊಂಡು ಇನ್ನೂ ನಾವು ನಂಬಿಕೆನ ಕಳ್ಕೊತೀವಿ ಅಷ್ಟೇ. ಅದು ಬಿಟ್ಟು ಒಬ್ಬ ಆಚಾರ್ಯರು ಸುಂದರವಾಗಿ ಕೊಟ್ಟಿರುವಂತಹ ಗೀತೆಯನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿದರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಕೃಷ್ಣ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಈಗ ಮುಂದಿನ ಶ್ಲೋಕ ಎಲ್ಲರೂ ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀವಿ. ಹಿಂದೆ ತುಂಬ ಫೇಮಸ್ ಆಗಿರೋ ಶ್ಲೋಕ ಇದು. ಪ್ರಭುಪಾದರು ಈ ಶ್ಲೋಕ ಹೋಗಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ನೀವು ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಯಜ್ಞ ಯಾಗಾದಿಗಳನ್ನು ಮಾಡ್ತೀನಿ ಅಂತ ನೀವು ಹೋಗ್ತೀರಾ, ಮಾಡಿ, ತಪ್ಪಲ್ಲ. ಆದರೆ ಸಂಕೀರ್ತನ ಯಜ್ಞವನ್ನು ಮಾಡಿ. ಸಂಕೀರ್ತನ ಯಜ್ಞವನ್ನು ಮಾಡಲೇಬೇಕು ಅಂತಾರೆ. ಯಾಕೆ ಅಂದರೆ ಅದು ಯುಗಧರ್ಮ. ಬೇರೆ ಯಜ್ಞ ಯಾಗಾದಿಗಳಾಗಿರ್ಬೋದು ಅಥವಾ ಜಪತಪಗಳಾಗಿರ್ಬೋದು ಬೇರೆ ಎಲ್ಲವನ್ನು ಮಾಡಿ, ಆದರೆ ಈ ಸಂಕೀರ್ತನೆ, ಭಗವಂತನ ನಾಮ ಸಂಕೀರ್ತನೆಯಲ್ಲಿ ಸಿಗುವಂತಹ ನಾಮ ಸಂಕೀರ್ತನೆ ಜೊತೆಯಾಗಿ ಮಾಡಿದ್ರೆ ಸಂಕೀರ್ತನೆ ಆಗುತ್ತೆ, ಒಬ್ಬರೇ ಮಾಡಿದ್ರೆ ನಾಮಜಪ ಆಗುತ್ತೆ. ಈ ನಾಮ ಸಂಕೀರ್ತನೆಯಲ್ಲಿ ಇರುವಂತಹ ಒಂದು ಶಕ್ತಿ ನಮಗೆ ಅದರ ಹೊರಗಡೆ ಸಿಗೋದಿಲ್ಲ. ಯಾಕಂದರೆ ಇದು ಯುಗಧರ್ಮ. ಸೊ ಯುಗಧರ್ಮವನ್ನು ಮಾತ್ರ ಮಾಡಿ, ಆವಾಗ ಹೇಗೆ ಒಂದು ದೊಡ್ಡ ಜಲಾಶಯದಲ್ಲಿ ಎಲ್ಲ ಸಿಗುತ್ತೋ ಹಾಗೆ ನಾಮ ಸಂಕೀರ್ತನೆ ಮಾಡಿದ್ರೆ ವೇದದ ಎಲ್ಲ ಏನೇನು ಅರ್ಥ ಮಾಡ್ಕೋಬೇಕೋ ವೇದವನ್ನು ಅವೆಲ್ಲ ನಮಗೆ ಅರ್ಥ ಆಗುತ್ತೆ. ಸಪ್ರೇಟಾಗಿ ಹೋಗಿ ಸ್ಟಡಿ ಮಾಡದೇ ಇದ್ರೂ ಒಬ್ಬ ಭಕ್ತನಿಗೆ ಭಗವಂತ ಹೃದಯದಲ್ಲಿ ಇದ್ದು ಅವನಿಗೆ ಎಷ್ಟು ಬೇಕೋ ಅಷ್ಟು ತಿಳುವಳಿಕೆಯನ್ನು ಕೊಡ್ತಾನೆ, ಅವನಿಗೆ ಬೇಕಾದ ಬುದ್ಧಿಯನ್ನು ಕೊಡ್ತಾನೆ. ಅದಕ್ಕೆ ಬುದ್ಧಿಯೋಗ ಅಂತಾರೆ ಅದನ್ನು. ಯಾವಾಗ ಭಗವಂತನನ್ನು ನಾವು
ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧನೆ ಮಾಡ್ತೀವಿ, ನಮ್ಮ ಹೃದಯದಲ್ಲಿ ಅವನು ಯಾವತ್ತೂ ಇದ್ದಾನೆ. ಆದರೆ ಅವನ ಪ್ರೆಸೆನ್ಸನ್ನು ನಾವು ಕಾಣ್ತೀವಿ. ಅಲ್ಲಿ ತನಗೆ ಮುಂಚೆನೂ ಇದ್ದಾನೆ, ಇವಾಗ ನಮ್ಮೆಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ, ಆದರೆ ನಮಗೆ ಅವನು ಅಗೋಚರ ಆಗಿದ್ದಾನೆ. ಆದರೆ ನಾವು ಶ್ರದ್ಧಾ ಭಕ್ತಿಯಿಂದ ಯಾವಾಗ ಅವನ ಸೇವೆ ಮಾಡೋಕ್ಕೆ ಶುರು ಮಾಡ್ತೀವಿ, ಕ್ರಮೇಣವಾಗಿ ಭಗವಂತ ನಮ್ಮ ಹೃದಯದಲ್ಲಿ ಅವನ ಇರುವು ನಮಗೆ ಗೊತ್ತಾಗೋಕ್ಕೆ ಶುರುವಾಗುತ್ತೆ, ಅವನ ಇರುವು ನಮಗೆ ಅರಿವಾಗುತ್ತೆ. ಆವಾಗ ನಮ್ಮ ಜೀವನ ಫುಲ್ ಬದಲಾಗ್ಬಿಡುತ್ತೆ. ಯಾಕಂದರೆ ಆವಾಗ ನಮ್ಮ ಜೀವನ ಭಗವಂತನೇ ನಮಗೆ ನಡೆಸ್ಕೊಂಡು ಹೋಗ್ತಾನೆ. ಯಾವಾಗ ಭಗವಂತನೇ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ, ಹೇಗೆ ಅರ್ಜುನನ ರಥವನ್ನು ಕೃಷ್ಣನೇ ನಡೆಸ್ಕೊಂಡು ಹೋಗ್ತಾನೆ. 18 ಅಕ್ಷಿಣಿಯರ ಕೌರವ ಸೈನ್ಯ, 106 ಅತಿರಥ ಮಹಾರಥರಿದ್ದಂತಹ ಕೌರವ ಸೈನ್ಯವನ್ನು ಮೆಟ್ಟಿ ನಿಲ್ತಾನೆ ಅರ್ಜುನ. ಯಾಕೆಂದರೆ ಅವನ ಸಾರಥಿ ಯಾರಾಗಿದ್ದರು? ಕೃಷ್ಣ. ಅದೇ ರೀತಿ ಯಾವಾಗ ನಮ್ಮ ಜೀವನದ ಸಾರಥಿ ಕೃಷ್ಣ ಆಗ್ತಾನೆ, ಯಾವಾಗ ನಮ್ಮ ಹೃದಯವನ್ನು ನಾವು ಕೃಷ್ಣನಿಗೆ ಅರ್ಪಿಸ್ಕೊಂಡು ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಅರ್ಪಿಸ್ಕೊಂಡ್ಬಿಡ್ತೀವೋ, ನಮ್ಮ ಜೀವನದ ಸಾರಥಿ ಯಾವಾಗ ಕೃಷ್ಣ ಆಗ್ತಾನೋ, ಆಗ ನಮ್ಮ ಜೀವನದಲ್ಲಿ ಯಾವುದೇ ಫೇಲ್ಯೂರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಅಲ್ಲಿ ನಿಮಗೆ ಶ್ರೀ ವಿಜಯ, ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಇದು ಸಂಜೆ ಹೇಳ್ತಾ ಇರೋದು. ಎಲ್ಲಿ ಕೃಷ್ಣ ಇರ್ತಾನೆ, ಎಲ್ಲಿ ಕೃಷ್ಣನ ಮಾತನ್ನು ಕೇಳುವಂತಹ ಶಸ್ತ್ರಧಾರಿಯಾದ ಅರ್ಜುನ ಇರ್ತಾನೆ, ಆವಾಗ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಸಂಕೀರ್ತನ ಯಜ್ಞವನ್ನು ನಾವು ಮಾಡೋಣ ಅನ್ನೋದನ್ನು ಪ್ರಭುಪಾದರು ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಯಾವ ಅನರ್ಥದ ಪಾನೆ, 106 ಬಾವಿಗಳನ್ನು ಬಿಟ್ಟು ಒಂದು ಮಹಾ ನದಿಯಾದಂತಹ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಸಂಕೀರ್ತನೆ ನಾವೆಲ್ಲ ಮಾಡೋಣ ಅಂತ ಪ್ರಭುಪಾದರು ಆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈಗ 47ನೇ ಶ್ಲೋಕ ಎಲ್ಲರೂ ಹೇಳಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣಿ. ಸೊ ಇಲ್ಲಿ ಕೃಷ್ಣ ಏನನ್ನು ಹೇಳ್ತಾ ಇದ್ದಾನೆ ಅಂತಂದರೆ, ಕರ್ಮಣಿ ಏವ ಅಧಿಕಾರ, ಯಾವುದು ನಮ್ಮ ಡೊಮೇನ್, ಯಾವುದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು, ಯಾವುದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಕರ್ಮಣ್ಯೇವ ಅಧಿಕಾರ. ಅಧಿಕಾರ ಅಂದರೆ ಅರ್ಥ ಏನಂತಂದರೆ ನಿನ್ನ ಡೊಮೇನ್, ಅಲ್ಲಿ ನೀನು ಎಫರ್ಟ್ ಹಾಕು. ಅದನ್ನು ಬಿಟ್ಟು ನೀನು ಎಷ್ಟೇ ಎಫರ್ಟ್ ಹಾಕಿದ್ರೂ ಅದು ವರ್ಕ್ ಆಗಲ್ಲ. ಅಂದರೆ ನಿನ್ನ ಆ ಡೊಮೇನ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡು. ಅದನ್ನು ಬಿಟ್ಟು ನಾನು ತಲೆ ಕೆಡಿಸ್ಕೊಂಡ್ರೆ ತಲೆ ಕೆಡಿಸ್ಕೋತೆ ಅಷ್ಟೇ ಹೊರತು ಅದರಿಂದ ಏನೇ ರಿಸಲ್ಟ್ ಫಲ ಸಿಗಲ್ಲ. ಉದಾಹರಣೆಗೆ ಇಲ್ಲಿ ಏನು ಬರ್ತಾ ಇದೆ, ಮಾ ಫಲೇಶು ಕದಾಚನ. ನೀನು ಮಾಡುವಂತಹ ಕರ್ತವ್ಯ ಏನಿದೆ, ಉದಾಹರಣೆಗೆ ಒಬ್ಬ ಸ್ಟೂಡೆಂಟ್, ಅವನ ಕರ್ತವ್ಯ ಏನು ಅಂದರೆ ಚೆನ್ನಾಗಿ ಅಧ್ಯಯನ ಮಾಡೋದು, ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಳ್ಳೋದು. ಅದನ್ನು ಬಿಟ್ಟು ಫಲ, ನಾನು ಕ್ಲಾಸಿಗೆ ಫಸ್ಟ್ ಬರಬೇಕು, ನಾನು ಯಾಕೆ ಫಸ್ಟ್ ಬಂದಿಲ್ಲ, ನಾನು ಯಾಕೆ ಸೆಕೆಂಡು, ನಾನು ಯಾಕೆ 1% ಕಳ್ಕೊಂಡೆ, ಸುಮ್ಮನೆ ಫಲದ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಅವನ ರಿಸಲ್ಟು ಚೇಂಜ್ ಆಗುತ್ತಾ? ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಟೆನ್ಷನ್ ಮಾಡಿಕೊಂಡ್ರೆ ಅವ್ನು ಪಾಸ್ ಆಗ್ತಾನ? ಯಾವಾಗ ಅವ್ನು ಚೆನ್ನಾಗಿ ಎಕ್ಸಾಮಲ್ಲಿ ಮಾಡೋಕ್ಕೆ ಸಾಧ್ಯ? ಚೆನ್ನಾಗಿ ತನ್ನ ಕರ್ತವ್ಯ ಏನಿದೆ ಅದರಲ್ಲಿ ಫೋಕಸ್ ಮಾಡಿದ್ರೆ ಮಾತ್ರ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮಣ್ಯೇವ ಅಧಿಕಾರಸ್ಥೆ. ನಿನ್ನ ಡೊಮೇನ್ ಇರೋದು ಕರ್ತವ್ಯದಲ್ಲಿ ಮಾತ್ರ, ಅದರ ಫಲ ನಿನ್ನ ಕೈಯಲ್ಲಿ ಇಲ್ಲ. ನಾನು ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಬರಿಬೋದು, ಆದರೆ ಕರೆಕ್ಷನ್ ಮಾಡುವಂತಹ ಟೀಚರ್ ಮನೇಲಿ ಚೆನ್ನಾಗಿ ಜಗಳ ಮಾಡ್ಕೊಂಡು ಬಂದಿದ್ರೆ, ಕೋಪದಲ್ಲಿ ನಿನ್ನ ಮಾರ್ಕ್ಸ್ ಕಟ್ ಮಾಡಿದ್ರೆ ನೀನೇನು ಮಾಡೋಕ್ಕೆ ಸಾಧ್ಯ ಅಲ್ವಾ? ಅದರಿಂದ ನಿನ್ನ ಡೊಮೇನ್ ಅಲ್ಲ ಅದು. ರಿಸಲ್ಟ್ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಟೀಚರು 10 ಮಾರ್ಕ್ಸ್ ಕೊಡೋ ಕಡೆ 8 ಮಾರ್ಕ್ಸ್ ಕೊಟ್ಟು ಮಾತ್ರಕ್ಕೆ ನಿನ್ನ ಜ್ಞಾನ ಕಮ್ಮಿ ಆಯಿತಾ? ನಿನ್ನ ನಾಲೆಜ್ ಕಮ್ಮಿ ಆಯಿತಾ? ಇಲ್ಲ ಅಲ್ವಾ? ನಮಗೆ ಜೀವನದಲ್ಲಿ ನಿಜವಾಗ್ಲೂ ಹೆಲ್ಪ್ ಆಗೋದು ಅದು. ಮಾರ್ಕ್ಸು ಹೆಲ್ಪ್ ಆಗುತ್ತೆ, ಯಾಕಂದರೆ ಒಳ್ಳೆ ಕಾಲೇಜ್ ಬೇಕಾದರೆ ಮಾರ್ಕ್ಸ್ ಬೇಕು, ಅದ್ರ ಬಗ್ಗೆ ಮಾರ್ಕ್ಸ್ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಎಷ್ಟೋ ಜನ ಇವಾಗ ಕಾಪಿ ಹೊಡ್ಕೊಂಡು ಮಾರ್ಕ್ಸ್ ತಗೋತಾರೆ, ಬಟ್ ಅವನ ಜೀವನದಲ್ಲಿ ಉದ್ಧಾರ ಆಗ್ತಾನ? ಅವನಿಗೆ ಆ ಫೀಲ್ಡಲ್ಲಿ ನಾಲೆಡ್ಜ್ ಚೆನ್ನಾಗಿರುತ್ತಾ? ನಾಳೆ ಕೆಲಸಕ್ಕೆ ಹೋದಾಗ ಅವನು ಸಕ್ಸಸ್ ಆಗ್ತಾನೆ ಅಲ್ಲಿ? ಆಗಲ್ಲ. ಅದು ಪಾಯಿಂಟು.
ಅದೇ ಕೃಷ್ಣ ಹೇಳೋದು ಏನಂದರೆ, ನೀನು ಅದೆಲ್ಲ ತಲೆ ಕೆಡಿಸ್ಕೊಬೇಡ, ಚೆನ್ನಾಗಿ ಅಧ್ಯಯನ ಮಾಡು, ಕರ್ಮಣ್ಯವಾಧಿಕರಿಸ್ತು. ಚೆನ್ನಾಗಿ ಅಧ್ಯಯನ ಮಾಡಿದರೆ ನಿನ್ನ ರಿಸಲ್ಟ್ ಇವತ್ತೊಂದು 4 ಮಾರ್ಕ್ ಕಮ್ಮಿ ಬಂದಿದ್ರೆ ಹೊರತು ಲಾಂಗ್ ಟರ್ಮಲ್ಲಿ ನಿನಗೆ ಅದು ಯಾವತ್ತೂ ಅಸೆಟ್ ಆಗುತ್ತೆ. ಅದಕ್ಕೆ ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಆಯಿತು, ನಿನಗೆ ಫಲದ ಮೇಲೆ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಮಾತ್ರಕ್ಕೆ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೇ ಸಂಗೋಸ್ವ ಕರ್ಮಣಿ ಅಂತ ಮಾತ್ರಕ್ಕೆ ಅಯ್ಯೋ ಹೇಗಿದ್ರು ರಿಸಲ್ಟ್ ನನ್ನ ಕೈಲಿ ಇಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಇನ್ನೂ ನಿನ್ನ ಫೇಲ್ ಆಗೋದು ಗ್ಯಾರಂಟಿ ಆಗುತ್ತೆ ಅಷ್ಟೇ ಅಲ್ವಾ. ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು, ನಿನ್ನ ಮಾರ್ಕ್ಸ್ ಬಗ್ಗೆ ನಿನಗೆ ಫುಲ್ ಕಂಟ್ರೋಲ್ ಇಲ್ಲ ಅಲ್ವಾ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ? ಯಾವುದ್ರ ಬಗ್ಗೆ ನಿಂಗೆ ಕಂಟ್ರೋಲ್ ಇದೆ? ಎಷ್ಟು ಸ್ಟಡಿ, ಎಷ್ಟು ಎಫರ್ಟ್ ಹಾಕ್ಕೊಂಡು ಪಾಠ ಓದ್ತೀಯೋ ಅದು ನಿನ್ನ ಕಂಟ್ರೋಲ್ ಇದೆ, ಅಲ್ಲಿ ಫೋಕಸ್ ಮಾಡು. ರಿಸಲ್ಟು, ಫಲ ನಿನ್ನ ಕೈಲಿ ಸಂಪೂರ್ಣವಾಗಿ ಇಲ್ಲದೆ ಇರಬೇಕಾದ್ರೆ ಅಲ್ಲಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಅದೇನು ಬರುತ್ತೋ ಅದು ಬರಲಿ, ಅದು ನಿನಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಬಹುದು, ಆದರೆ ಅದು ನಿನ್ನ ಜೀವನವನ್ನು ರೂಪಿಸಲ್ಲ. ನಿನ್ನ ಜೀವನವನ್ನು ಯಾವುದು ರೂಪಿಸುತ್ತೆ ಅಂದರೆ ನಿನ್ನ ಕರ್ತವ್ಯ ಪ್ರಜ್ಞೆ, ಎಷ್ಟು ಎಫರ್ಟ್ ಆಗ್ತೀಯ ಅದೇ ನಿನ್ನ ಜೀವನವನ್ನು ರೂಪಿಸೋದು. ಅದಕ್ಕೋಸ್ಕರ ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇವತ್ತಿನ ಕಡೆಯ ಶ್ಲೋಕದ ಚರ್ಚೆಯನ್ನು ಮಾಡಿ ಇವತ್ತಿನ ಸಲ ಎಲ್ಲ ಹೇಳಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಇದು ತುಂಬ ಅದ್ಭುತವಾದ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಏನದು ಅಂತಂದರೆ, ನಿನ್ನ ಕರ್ತವ್ಯವನ್ನು ನೀನು ಯಾವ ಭಾವದಲ್ಲಿ ಮಾಡಿದ್ರೆ ನಿನಗೆ ಯಾವುದೇ ರೀತಿಯಾದಂತಹ ಕರ್ಮಫಲ ಅಂಟ್ಕೊಳ್ಳೋದಿಲ್ಲ. ಯೋಗಸ್ಥಃ ಕುರು ಕರ್ಮಾಣಿ, ನಿನ್ನ ಕರ್ತವ್ಯ ಏನು ಇದೆ? ಉದಾಹರಣೆಗೆ ಮದುವೆಯಾಗಿ ಬಂದಂತಹ ಸೊಸೆಗೆ ಅವರ ಅತ್ತೆ ಮಾವನ ಸೇವೆ ಮಾಡೋ ಕರ್ತವ್ಯ ಇರುತ್ತೆ. ಎಷ್ಟೋ ಸರಿ ಆ ಅತ್ತೆ ಮಾವ ಸರಿಯಾಗಿ ನಿಮ್ಮನ್ನು ಮಾತಾಡ್ತಾರೆ, ಅಂದರೆ ಎಸ್ಪೆಷಲಿ ಅತ್ತೆ ಮಾವ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅತ್ತೆ ಚೆನ್ನಾಗಿ ಕೊಂಕು ಮಾಡ್ತಾರೆ, ಚುಚ್ಚಿ ಮಾತಾಡ್ತಾರೆ, ಹರ್ಟ್ ಆಗುತ್ತೆ ಅಲ್ವಾ? ಸೊ ಏನು ಮಾಡಬೇಕು ಅವಾಗ? ಸಾಮಾನ್ಯ ಏನಾಗ್ತಾ ಇದೆ ಸೊಸೈಟಿಯಲ್ಲಿ ಅಂತಂದರೆ, ಇವ್ರು ಈ ಥರ ಎಲ್ಲ ಮಾತಾಡ್ತಾರೆ, ನಾನು ನನ್ನ ಗಂಡ ಬೇರೆ ಆಗಿಬಿಡ್ತೀವಿ, ಅದೇ ಆಗ್ತಾ ಇರೋದು ಸೊಸೈಟಿಯಲ್ಲಿ. ಆದರೆ ಇಲ್ಲಿ ನಮ್ಮ ಆಲೋಚನೆ ಯಾವ ರೀತಿ ಇರಬೇಕು ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣ ಏನು ಹೇಳ್ತಾನೆ ಅದು ಅನುಸರಿಸೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದರೆ ನಾವು ಅದರ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ, ಅದರ ಬೆನಿಫಿಟ್ ಏನಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಖಂಡಿತವಾಗ್ಲೂ ಅಳವಡಿಸ್ಕೋತೀವಿ. ಕೃಷ್ಣ ಹೇಳ್ತಾ ಇದ್ದಾನೆ, ಯೋಗಸ್ಥಃ ಕುರು ಕರ್ಮಾಣಿ, ನಿನ್ನ ಕರ್ತವ್ಯ ಏನಿದೆ ಅದರ ಬಗ್ಗೆ ಮಾತ್ರ ನಿನ್ನ ಫೋಕಸ್ ಇರಬೇಕು. ಕೊಂಕನ್ನು ಮಾತಾಡುವಂತಹ ಅತ್ತೆಗೆ ಅದರ ಪ್ರತಿಫಲ ಅವಳು ಮಾಡಿದ ಕರ್ಮಕ್ಕೆ ಅದು ಬಂದೇ ಬರುತ್ತೆ. ನೀನೇನು ಅದರ ಪ್ರತಿಫಲ ಕೊಡೋ ಅವಶ್ಯಕತೆ ಇಲ್ಲ. ನಿನ್ನ ಫೋಕಸ್ ಏನು? ನಿನ್ನ ಕರ್ತವ್ಯ ಏನು? ನಿನ್ನ ಕರ್ತವ್ಯ ಏನು ಅಂತಂದರೆ ನಿನ್ನ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಮನೆಯ ಉಳಿದ ಮಂದಿಗೆ ಏನು ಯಾವ ರೀತಿ ಅವರ ಜೊತೆ ವ್ಯವಹಾರ ಮಾಡಬೇಕು ಆ ರೀತಿ ಮಾಡೋದು ನಿನ್ನ ಫೋಕಸ್. ಕೆಲವು ಸರಿ ಸ್ಮಾಲ್ ಪರ್ಸೆಂಟೇಜ್ ಕುಟುಂಬಗಳಲ್ಲಿ ನಿಜವಾಗ್ಲೂ ಸಮಸ್ಯೆ ಇರುತ್ತೆ, ನಿಜವಾಗ್ಲೂ ಎಷ್ಟು ತೊಂದರೆ ಕೊಡ್ತಾರೆ ಅಂದರೆ ನಿನ್ನ ಕರ್ತವ್ಯ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಬೇರೆ ಇದ್ದು ಮಾಡೋದು ತಪ್ಪಲ್ಲ. ಆದರೆ ಒಂದು ಸಣ್ಣ ಸಣ್ಣ ಮಾತಿಗೂ ಭಿನ್ನಾಭಿಪ್ರಾಯ ಇಟ್ಕೊಂಡು ಅದನ್ನೇ ದೊಡ್ಡ ವ್ಯಾಜ್ಯ ಮಾಡೋದು ಖಂಡಿತ ತಪ್ಪಾಗತ್ತೆ. ಈ ಒಂದು ಎಜುಕೇಷನ್ನ ತಂದೆ ತಾಯಿ, ಮುಖ್ಯವಾಗಿ ತಾಯಿ ತನ್ನ ಹೆಣ್ಣು ಮಕ್ಕಳಿಗೆ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಆ ಹೆಣ್ಣು ಮಕ್ಕಳನ್ನು ವೀಕಾಗಿ ಬೆಳೆಸ್ತಾ ಇದ್ದಾರೆ? ಸೀರಿಯಸ್ ಆಗಿ ಯೋಚನೆ ಮಾಡಿ. ಯಾಕೆ ಹೆಣ್ಣು ಮಕ್ಕಳಿಗೆ ನೀನು ಹೇಗೆ ನಡ್ಕೋಬೇಕು ಗಂಡನ ಮನೆಯಲ್ಲಿ ಅನ್ನೋ ಒಂದು ಶಿಕ್ಷಣ ಯಾಕೆ ಕೊಡ್ತಾ ಇಲ್ಲ? ತುಂಬ ತಪ್ಪು ಮಾಡ್ತಾ ಇದ್ದೀವಿ. ನಮ್ಮ ಭಾರತೀಯ ಪೇರೆಂಟ್ಸ್ ಎಷ್ಟು ಶಾಸ್ತ್ರದಲ್ಲಿ ಆಳವಾದ ವಿಚಾರಗಳಿದೆ, ನಾವು ಲೇಜಿಯಾಗಿ ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ನಮ್ಮ ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದ್ದೀವಿ.
ಅದೇ ತಾಯಂದಿರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವ ರೀತಿ ಟ್ರೈನಿಂಗ್ ಕೊಡಬೇಕೋ ಮಕ್ಕಳಿಗೆ ಕೊಟ್ಟರೆ ಅವ್ರ ಜೀವನವೂ ಚೆನ್ನಾಗಾಗುತ್ತೆ. ನಾನು ನನ್ನ ಕರ್ತವ್ಯವನ್ನು ಮಾಡಿರ್ತೀನಿ. ದಯವಿಟ್ಟು ಗೀತೆಯನ್ನು ತುಂಬ ಲೈಟಾಗಿ ತೊಗೋಬಾರ್ದು ಯಾರು. ಒಳ್ಳೆ ತತ್ವಗಳಿದೆ. ಯೋಗಸ್ಥಃ ಕುರು ಕರ್ಮಾಣಿ. ನೀನು ಕೆಲಸವನ್ನು ಮಾಡಬೇಕಾದ್ರೆ ಅದನ್ನು ಯೋಗ ಅಂದ್ಕೊಂಡು ಮಾಡು, ಸುಮ್ಮನೆ ಕಾಟಾಚಾರಕ್ಕೆ ಮಾಡಬೇಡ. ಒಂದೊಂದು ಕೆಲಸ ಸಹಿತ ಯೋಗ. ಯೋಗಸ್ಥಃ ಅಂತಂದರೆ ಅದೊಂದು ಯೋಗಾವಸ್ಥೆ. ಹೇಗೆ ಒಂದು ನೀವು ಯೋಗವನ್ನು ಮಾಡಬೇಕಾದ್ರೆ ಯಾವುದೇ ವಿಚಲಿತ ಮನಸ್ಸು ಇಟ್ಕೊಳ್ಳದೆ ಅದನ್ನು ನನ್ನ ಕರ್ತವ್ಯದ ಮೇಲೆ ಇದು ಮಾಡ್ಕೊಂಡು ಮಾಡ್ತಿರೋ. ಉದಾಹರಣೆಗೆ ಪ್ರಾಣಾಯಾಮ ಮಾಡಬೇಕಾದ್ರೆ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಬೇಕು, ಬೇರೆ ಎಲ್ಲ ಮರಿಬೇಕು ಅಂತ ಹೇಳ್ತಾರೆ. ಯಾರೋ ಪ್ರಾಣಾಯಾಮ ಕ್ಲಾಸ್ಗೆಲ್ಲ ಹೋಗಿದ್ದೀರಾ ಹಂಗೆ ಹೇಳ್ತಾರೆ ಅಲ್ವಾ. ಅದೇ ರೀತಿ ನಾವು ಕರ್ತವ್ಯ ಪ್ರಜ್ಞೆಯಲ್ಲಿದ್ದಾಗ ಆ ಕರ್ತವ್ಯ ಪ್ರಜ್ಞೆಯಲ್ಲಿ ಇದ್ದು ಕೆಲಸವನ್ನು ಮಾಡಬೇಕು. ಆ ಒಂದು ಮನಸ್ಥಿತಿ ಯಾವಾಗ ಬರುತ್ತೆ ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಸಂಗಂ ತ್ಯಕ್ತ್ವಾ ಧನಂಜಯ. ಸಂಘವನ್ನು ಬಿಟ್ಟಾಗ ಅಂದರೆ ಯಾವ ಸಂಘ ಬಿಟ್ಟಾಗ? ಕರ್ಮಫಲದ ಸಂಘ ಬಿಟ್ಟಾಗ. ಅಂದರೆ ಯಾಕೆ ಮಾಡಬೇಕು ನಾನು, ಇದು ಮಾಡಿದ ನನಗೆ ಏನು ಲಾಭ? ನಿನಗೆ ಲಾಭ ನಷ್ಟ ಕರ್ಮದ ಫಲವೇ ಬೇಕೇ ಹೊರತು ಕರ್ಮ ಬೇಡ ನಿನಗೆ. ಕೃಷ್ಣ ಹೇಳೋದು ನಮ್ಮ ಫೋಕಸ್. ಕೃಷ್ಣ ಅರ್ಜುನಂಗೆ ಹೇಳ್ತಾನೆ, ತಥೋ ಯುದ್ಧಾಯ ಯುಜ್ಯಸ್ವ. ಕೇವಲ ಯುದ್ಧಕ್ಕೋಸ್ಕರ ಯುದ್ಧ ಮಾಡು. ಆ ಯುದ್ಧದ ಫಲ ಏನು ಸಿಗತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಯುದ್ಧ ಮಾಡೋದಲ್ಲಪ್ಪ. ತಥೋ ಯುದ್ಧಾಯ ಯುಜ್ಯಸ್ವ ಸಿದ್ಧ್യോ ಸಮಭೂತ್ವ. ಅಂದರೆ ನಾನು ಮಾಡೋ ಕೆಲಸದಲ್ಲಿ ಸಿದ್ಧಿ ಆಗ್ತೀನಾ ಅಂದರೆ ಸಕ್ಸಸ್ ಸಿಗುತ್ತಾ, ಅಥವಾ ಅಸಿದ್ಧಿ ಆಗ್ತೀನಾ, ಫೇಲ್ಯೂರ್ ಆಗ್ತೀನಾ ಅನ್ನುವಂತಹ ಮನಸ್ಥಿತಿ ಇಟ್ಕೊಳ್ಳದೆ ನನಗೆ ಸಕ್ಸಸ್ ಅನ್ನ ಸಿಗಲಿ, ಫೇಲ್ಯೂರ್ ಅನ್ನ ಸಿಗಲಿ, ನನ್ನ ಕರ್ತವ್ಯ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ. ಆ ಒಂದು ಮನಸ್ಥಿತಿಯಲ್ಲಿ ನಾವು ಮಾಡಿದಾಗ ಸಿದ್ಧ್यो ಸಮಭೂತ್ವ ಸಮತ್ವಂ ಯೋಗ ಉಚ್ಯತೆ. ಆ ಒಂದು ಸಮನಾದ ಮನಸ್ಥಿತಿ. ನಾನಿವತ್ತು ಫಸ್ಟ್ ರ್ಯಾಂಕ್ ಬಂದ್ರೂ ನಾನು ವಿಚಲಿತನಾಗಿದ್ದೇನೆ, ಮತ್ತು ನೆಕ್ಸ್ಟ್ ಎಕ್ಸಾಮ್ಗೆ ಅಷ್ಟೇ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತೀನಿ. ಅಥವಾ ನಾನು ಫೇಲ್ ಆದರೂ ಸಹಿತ ವಿಚಲಿತನಾಗಿದ್ದೇನೆ, ಮತ್ತೆ ಎಫರ್ಟ್ ಹಾಕ್ತೀನಿ. ಈ ಸಮತ್ವ ಅನ್ನುವಂತಹ ಯೋಗವನ್ನು ಮಕ್ಕಳಿಗೆ ನಾವು ಕಲಿಸ್ಕೊಟ್ಟಾಗ ಅವರು ಕೇವಲ ಎಜುಕೇಷನಲ್ಲಿ ಚೆನ್ನಾಗಿ ಮಾಡೋದಲ್ಲ, ಇಡೀ ಜೀವನದಲ್ಲಿ ಚೆನ್ನಾಗಿ ಮಾಡ್ತಾರೆ. ಅವರ ಲೈಫೇ ಸಖತ್ತಾಗಿ ಇಂಪ್ರೂವ್ ಆಗುತ್ತೆ. ಈ ಸಮತ್ವವನ್ನು ನಾವು ರೂಢಿಸ್ಕೋಬೇಕು, ನಮ್ಮ ಮಕ್ಕಳಿಗೆ ನಾವು ಅದನ್ನು ಕಲಿಸ್ಕೊಡ್ಬೇಕು. ಇದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇವತ್ತಿನ ಚರ್ಚೆಗೆ ವಿರಾಮ ಮಾಡ್ತೀನಿ. ಈ ಸಮತ್ವವನ್ನು ಸಾಧಿಸೋದು ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕತೆ. ಹಿಂದಿನ ಕಾಲದಲ್ಲಿ ಮಹಾಭಾರತದಲ್ಲಿ ಉಲ್ಲೇಖ ಆಗಿರೋ ಕಥೆ ಇದು. ಕೌಶಿಕ ಅನ್ನುವಂತಹ ಒಬ್ಬ ಮಹರ್ಷಿ ಕಾಡಿನಲ್ಲಿ ಹಲವಾರು ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ತಪಶಕ್ತಿಯನ್ನು ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡ್ತಾರೆ. ಅವರು ಒಂದು ಮರದ ಕೆಳಗಡೆ ಕೂತ್ಕೊಂಡಿರ್ತಾರೆ. ಮರದ ಮೇಲೆ ಒಂದು ಹಕ್ಕಿ ಅವರ ಮೇಲೆ ಪಿಚ್ಕೆ ಹಾಕ್ಬಿಡುತ್ತೆ. ಆವಾಗ ಅವರು ಹಕ್ಕಿ ಕಡೆ ನೋಡ್ತಾರೆ ಕೋಪದಿಂದ. ಅವರ ತಪಸ್ಸು ಎಷ್ಟು ಶಕ್ತಿ ತುಂಬಿರುತ್ತೆ ಅಂತಂದರೆ, ಕೋಪದಿಂದ ಹಕ್ಕಿಯನ್ನು ನೋಡಿದಾಗ ಅವರ ನೋಟಕ್ಕೆ ಹಕ್ಕಿ ಉರಿದು ಬಿದ್ದೋಗುತ್ತೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ತಪಶಕ್ತಿ ಬಂದಿದೆ ನನಗೆ ಅಂತ. ಆಯಿತು ಅಂದ್ಬಿಟ್ಟು ಅವರು ಊರಿಗೆ ಬರ್ತಾರೆ. ಆ ಕಾಡಿಂದ ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಒಂದು ಮನೆ ಮುಂದೆ ಬಂದ್ಬಿಟ್ಟು ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳ್ತಾರೆ. ಅಂದರೆ ಭಿಕ್ಷೆ ಕೊಡಿ ಅಂತ ಕೇಳ್ತಾರೆ. ಅದು ಸಂಪ್ರದಾಯ. ಮನೆಯನ್ನು ತ್ಯಜಿಸಿದಂತಹ ಸನ್ಯಾಸಿಗಳು, ಮಹರ್ಷಿಗಳು ಅವರೇನು ಅಡುಗೆ ಮಾಡ್ಕೊಳ್ಳೋದಿಲ್ಲ. ಆದ್ದರಿಂದ ಗೃಹಸ್ಥರ ಮನೆಗೆ ಬಂದು ಊಟವನ್ನು ಕೊಡಿ ಅಂತ ಕೇಳೋದು ಸಹಜ. ಅದು ಅವರ ಧರ್ಮ. ಊಟವನ್ನು ಕೊಡಬೇಕಾಗಿರೋದು ಗೃಹಸ್ಥರ ಧರ್ಮ. ಕೇಳ್ತಾರೆ, ಯಾರೂ ಬರೋದಿಲ್ಲ. ಕಾಯ್ತಾರೆ, ಸುಮಾರು 1-2 ನಿಮಿಷ ಕಾಯ್ತಾರೆ, ಬರೋದಿಲ್ಲ. ಒಳಗಡೆಯಿಂದ ಗೃಹಿಣಿ ಸ್ವಲ್ಪ ಹೊತ್ತು ಕಾಯಿರಿ ಅಂತಲೇ ಹೇಳ್ತಾರೆ. ಇವರಿಗೆ ಕೋಪ ಉಗ್ತಾ ಇರುತ್ತೆ, ನಿಧಾನಕ್ಕೆ. ಆಮೇಲೆ ಸ್ವಲ್ಪ ಹೊತ್ತು ಗೃಹಿಣಿ ಬರ್ತಾರೆ. ಬಂದಾಗ ಇವರು ಕೋಪದಲ್ಲಿ ಕೆಂಗಣ್ಣು ಬಿಡ್ತಾರೆ ಆ ಗೃಹಿಣಿ ಮೇಲೆ. ಆ ಗೃಹಿಣಿ ಹೇಳ್ತಾರೆ, ಕ್ಷಮಿಸಿ, ನಾನು ಆ ಉರಿದು ಬಿದ್ದ ಹಕ್ಕಿ ಥರ ಅಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಆ ಉರಿದು ಬಿದ್ದ ಹಕ್ಕಿ ಈ ಗೃಹಿಣಿಗೆ ಹೆಂಗೆ ಗೊತ್ತಾಯಿತು?
ಸಾಧಾರಣ ಗೃಹಿಣಿ ಇವಳು. ನಾನು ಈಗ ತಾನೇ ಒಂದು ಹಕ್ಕಿಯನ್ನು ಸುಟ್ಟಿ ಭಸ್ಮ ಮಾಡಿರೋ ವಿಚಾರ ಇವಳಿಗೆ ಗೊತ್ತಾಯಿತು. ಆಗ ಗೃಹಿಣಿ ಹೇಳ್ತಾಳೆ, ನಾನು ಯಾಕೆ ಬರಲಿಲ್ಲ ಗೊತ್ತಾ? ನನ್ನ ಪತಿಯ ಸೇವೆ ಮಾಡ್ತಾ ಇದ್ದೆ, ಅದು ನನ್ನ ಧರ್ಮ. ನಾನು ಪತಿಯ ಸೇವೆಯಲ್ಲಿ ಮಗ್ನನಾಗಿದ್ದೆ, ನನ್ನ ಧರ್ಮವನ್ನು ನಾನು ಮಾಡ್ತಾ ಇದ್ದೆ, ಅದಕ್ಕೆ ಬರಲಿಲ್ಲ. ನಾನೇನಾದರೂ ಟಿ ವಿ ನೋಡಿಕೊಂಡು ನೀವು ಬಂದಾಗ ಬಂದಿಲ್ಲ ಅಂದರೆ ನನಗೆ ಪಾಪ ತಟ್ಟತ್ತೆ. ನಾನು ನನ್ನ ಕರ್ತವ್ಯವನ್ನು ಮಾಡ್ತಾಯಿದ್ದೆ. ಕರ್ತವ್ಯನ ಮಾಡಬೇಕಾದ್ರೆ ಎಲ್ಲ ಕಡೆ ಎಲ್ಲ ಇರೋಕ್ಕಾಗಲ್ಲ ತಾನೆ. ಅಲ್ಲಿ ನಾನು ಮಾಡ್ತಾ ಇರಬೇಕಾದ್ರೆ ಅದು ಮುಗಿಯೋ ತನಕ ನಾನು ಬರೋಕ್ಕಾಗಲಿಲ್ಲ. ಈಗ ಅವರ ಸೇವೆಯನ್ನು ಆಯಿತು, ಈಗ ನಾನು ಬಂದಿದ್ದೀನಿ. ಆದ್ದರಿಂದ ಈ ರೀತಿಯಾಗಿ ಅವಳ ಯಶಸ್ಸು ಎಲ್ಲಿ ಸಿಕ್ತು ಅಂದರೆ, ಅವಳು ಕಾಡಿಗೆ ಹೋಗಿ ತಪಸ್ ಮಾಡಿದ್ವಿ, ಅವಳಿಗೆ ಸಿದ್ಧಿ ಬರಲಿಲ್ಲ. ಆ ದಿವ್ಯಜ್ಞಾನ ಅವಳಿಗೆ ಯಾಕೆ ಬಂತು ಅಂದರೆ, ಅವಳ ಕರ್ತವ್ಯ ಏನಿತ್ತು, ತನ್ನ ಪತಿಯ ಸೇವೆ ಮಾಡೋದು. ಆ ಒಂದು ಸೇವೆ ಮಾಡಿದ್ದಕ್ಕೋಸ್ಕರ ಇವಳು ಅಷ್ಟು ಶಕ್ತಿ ಬಂತು. ಇವಾಗ ಏನೋ ಫೆಮಿನಿಸ್ಟ್ ಮೂಮೆಂಟ್ ಅಂತೆಲ್ಲ ಮಾಡ್ತಾ ಇದ್ದಾರೆ, ಸಂಸಾರವನ್ನು ಒಡೆದು ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಅವರು ಆ ಹೆಣ್ಮಗುಗೆ ಯಾವುದೇ ರೀತಿಯಾದ ಬೆನಿಫಿಟ್ ಮಾಡ್ತಾ ಇಲ್ಲ. ನಿಜವಾಗಲೂ ಹೆಣ್ಣು ಮಕ್ಕಳು ತಮ್ಮ ಅಂತಃಶಕ್ತಿಯನ್ನು ವೃದ್ಧಿ ಮಾಡ್ಕೋಬೇಕು ಅಂದರೆ, ಶಾಸ್ತ್ರದಲ್ಲಿ ಅವರಿಗೆ ಏನು ವಿಹಿತ ಕರ್ಮ ಇದೆ ಅದನ್ನು ಚೆನ್ನಾಗಿ ಮಾಡಿದರೆ ಅವರಲ್ಲಿರುವಂತಹ ಆತ್ಮಶಕ್ತಿ ಜಾಗೃತವಾಗುತ್ತೆ, ತುಂಬ ಶಕ್ತಿವಂತರಾಗ್ತಾರೆ, ಒಳ್ಳೆ ಮಕ್ಕಳನ್ನು ಬೆಳೆಸ್ತಾರೆ, ದೇಶಕ್ಕೆ ಕೊಡೆಯಾಗಿ ಕೊಡ್ತಾರೆ. ಅದು ಬಿಟ್ಟು ನೀವು ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿ ಕೋಡ್ ಬರೆದ್ರೆ ಯಾರು ಉದ್ಧಾರ ಮಾಡಿದ್ರಿ ಸರ್? ನೀವು ದೇಶ ಉದ್ಧಾರ ಮಾಡಿದ್ರೆ ಆ ಕೋಡ್ ಯಾರ್ಯಾರೋ ಬರೀಬೋದಾಗಿತ್ತು, ನೀವೇ ಬರೀಬೇಕಾಗಿರ್ಲಿಲ್ಲ. ಇವತ್ತು ಕೂತ್ಕೊಂಡು ಕೋಡ್ ಬರೆಯುತ್ತೆ, ಯಾರೂ ಬೇಕಾಗಿಲ್ಲ ಅಲ್ಲಿ ಕೋಡ್ ಬರೆಯೋಕ್ಕೆ. ಇವಾಗ ಯೋಚನೆ ಮಾಡಿ, ಗೃಹಿಣಿಯನ್ನು ಮನೆ ಹೊರಗಡೆ ಹೋಗೇ ದುಡಿಬೇಕು. ಕೆಲವು ಫ್ಯಾಮಿಲಿಗಳಲ್ಲಿ ಸಂದರ್ಭ ಮಾಡಬೇಕಾಗತ್ತೆ, ಆಯಿತು. ಆದರೆ ಗೃಹಿಣಿಯ ಮೂಲ ಕರ್ತವ್ಯ ಏನು? ಗೃಹಿಣಿಯ ಮೂಲ ಕರ್ತವ್ಯ ಉತ್ತಮ ಪ್ರಜೆಗಳನ್ನು ದೇಶಕ್ಕೆ ಕೊಡೋದು, ಮಕ್ಕಳನ್ನು ಚೆನ್ನಾಗಿ ಬೆಳೆಸೋದು, ಪತಿಯ ಸೇವೆ ಮಾಡೋದು. ಪತಿಯ ಸೇವೆ ಮಾಡೋದು ಒಂದು ಮಾತ್ರಕ್ಕೆ ಪತಿತನಾದ ಪತಿಯನ್ನು ಸೇವೆ ಮಾಡಿಕೊಂಡು ಇನ್ನೂ ಹಾಳು ಮಾಡುವಂತಲ್ಲ. ಆದರೆ ಪತಿ ಯಾವಾಗ ಭಗವದ್ಭಕ್ತಿಯಲ್ಲಿ ತೊಡಗಿರ್ತಾನೆ, ಅಥವಾ ಗುರುಭಕ್ತಿ ಅಂದರೆ ಗುರುಗಳು ಏನು ಉದ್ದೇಶ ಮಾಡ್ತಾರೆ ಅದನ್ನು ಅನುಸರಿಸ್ತಾ ಇರ್ತಾನೆ, ಅಂಥ ಪತಿಯ ಸೇವೆ ಮಾಡಿದರೆ ತಾನೂ ಭಗವತ್ ಸೇವೆ ಮಾಡಿದಷ್ಟೇ ಪುಣ್ಯ, ತಾನೂ ಗುರು ಸೇವೆ ಮಾಡಿದಷ್ಟೇ ಪುಣ್ಯ. ಅದು ಪಾಯಿಂಟ್. ಅವ್ರು ಹೇಳ್ತಾರೆ, ಈ ಒಂದು ಧರ್ಮ ನಾನಿವಾಗ ಏನು ಮಾಡಿದ್ದೀನಿ, ಆ ಧರ್ಮದ ಇದು ನನಗೆ ಯಾಕೆ ಇಷ್ಟು ಶಕ್ತಿ ಸಿಕ್ತು ಅದನ್ನು ನೀವು ಚೆನ್ನಾಗಿ ತಿಳಿಬೇಕು ಅಂತಂದರೆ, ನೀವು ಮಿಥಿಲಾ ನಗರಕ್ಕೆ ಹೋಗಿ ಅಲ್ಲಿ ಒಬ್ಬ ಧರ್ಮವ್ಯಾಧ ಇದ್ದಾನೆ, ಅವನನ್ನು ಭೇಟಿ ಮಾಡಿ ಅಂತ. ಇವ್ರಿಗಿನ್ನೂ ಆಶ್ಚರ್ಯ ಆಗುತ್ತೆ. ಓಡೋಡಿ ಮಿಥಿಲಾ ನಗರಕ್ಕೆ ಬರ್ತಾರೆ. ಧರ್ಮವ್ಯಾಧ ಯಾರು ಅಂತ ಹುಡುಕಿ ಬಂದಾಗ ಎಲ್ಲಿ ಬರ್ತಾರೆ ಅಂತಂದರೆ, ಒಬ್ಬ ಕಟುಕ ಅಂದರೆ ಮಾಂಸವನ್ನು ಮಾರುವ ಅಂಗಡಿಗೆ ಬರ್ತಾರೆ. ಅವ್ರಿಗಿನ್ನೂ ಆಶ್ಚರ್ಯ ಆಗುತ್ತೆ, ಏನಿದು ಮಾಂಸ ಮಾರುವ ಅಂಗಡಿಯಲ್ಲಿ ಇವತ್ತು ನನಗೆ ಒಂದು ಧರ್ಮಬೋಧೆ ಆಗುತ್ತಾ, ಅವನಿಂದ ತಿಳ್ಕೊಬೇಕಾ ನಾನು ಅಂತ ಇನ್ನೂ ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಆಗ ಆ ಧರ್ಮವ್ಯಾಧ ಬಂದು, ಗೃಹಿಣಿಯರು ಕಳಿಸಿದ್ದಾರೆ ಅಂತ ನೀವು ಬಂದಿದ್ದೀರಾ ಅನ್ನೋ ವಿಚಾರ ನನಗೆ ಗೊತ್ತು ಅಂತ ಹೇಳ್ತಾರೆ. ಆಗ ಅವ್ರು ಇನ್ನೂ ಆಶ್ಚರ್ಯ ಆಗುತ್ತೆ, ಹೆಂಗೆ ಗೊತ್ತಾಯ್ತು ನಿಮಗೆ ಅಂತ. ಆಗ ಆ ಧರ್ಮವ್ಯಾಧ ತುಂಬ ದೊಡ್ಡ ಬೋಧನೆ ಮಾಡ್ತಾರೆ. ಒಂದು ಸಾರಾಂಶ, ನಾನು ಈ ವೃತ್ತಿಯನ್ನು ಇಷ್ಟಪಟ್ಟು ನಾನು ಮಾಡ್ತಾ ಇಲ್ಲ, ಇದು ನಮ್ಮ ಪರಂಪರೆಯಿಂದ ಬಂದ ವೃತ್ತಿ. ಏಕೆಂದರೆ ಮಾಂಸಾಹಾರಿಗಳು ಜಗತ್ತಲ್ಲಿ ಇದ್ದೇ ಇರ್ತಾರೆ, ಅವ್ರು ಮಾಂಸ ತಿನ್ನಲೇಬೇಕು, ಅದಕ್ಕೆ ಮಾಂಸ ಮಾರುವಂತಹ ಅಂಗಡಿಯೂ ಇದ್ದೇ ಇರುತ್ತೆ. ನಾನು ಆ ಕುಟುಂಬದಲ್ಲಿ ಹುಟ್ಟಿದೆ, ನಮ್ಮ ತಂದೆ ತಾಯಿ ಅದನ್ನೇ ಮಾಡ್ಕೊಂಬರ್ತಾರೆ, ನಾನು ಅದನ್ನೇ ಮಾಡ್ತಾಯಿದ್ದೀನಿ, ಅದು ನನ್ನ ವೃತ್ತಿ. ನಾನು ಈ ನನ್ನ ವೃತ್ತಿಯನ್ನು ನಾನು ಮಾಡಬೇಕಾದ್ರೆ ಅದರಿಂದ ನನಗೇನು ಲಾಭ, ನನಗೇನು ನಷ್ಟ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮಾಡ್ತಾನೇ ಇಲ್ಲ. ನಾನು ಮಾಡೋ ಕೆಲಸದಿಂದ ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ, ಯಾರಿಗೂ ಮೋಸ ಮಾಡ್ತಾ ಇಲ್ಲ, ರೈಟ್. ನನ್ನ ಮನಸ್ಸನ್ನು ನಾನು ಈ ಮಾಂಸದ ಮೇಲೆ ಇಟ್ಟಿಲ್ಲ, ಭಗವಂತನ ಮೇಲೆ ಇಟ್ಟಿದ್ದೀನಿ. ಅಂದರೆ
ಇದೊಂದು ಎಕ್ಸ್ಟ್ರೀಮ್ ಕತೆ. ನಾವು ಹೋಗಿ ಆ ಥರ ಮಾಡೋಕ್ಕೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ನಾವು 4 ಟೈಮ್ ಇಟ್ಟಿದ್ದೀವಿ, ಮಾಂಸಾಹಾರ ಮಾಡೋಗಿಲ್ಲ ಅಂತ ಕಟ್ನಿಟ್ಟಾಗಿ ಹೇಳಿದ್ದೀವಿ. ಆದರೆ ಇಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಬ್ಬ ವ್ಯಾಧ ಸಹಿತ ಒಬ್ಬ ಧರ್ಮಜ್ಞಾನ ಆಗಬಹುದು, ಒಬ್ಬ ಕಟುಕ ಸಹಿತ ಶಾಸ್ತ್ರದ ಒಳಾರ್ಥವನ್ನು ಪ್ರಾಕ್ಟೀಸ್ ಮಾಡಬಹುದು. ಅಷ್ಟು ವಿಶಾಲವಾಗಿದೆ ನಮ್ಮ ಗೀತಾಸಾರ. ಇನ್ನೊಂದು ಮಾತು ಹೇಳ್ತಾನೆ, ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಕೇವಲ ನನ್ನ ಸ್ವಾರ್ಥ ಉಪಭೋಗಕ್ಕೋಸ್ಕರ ಅಲ್ಲ. ನಾನು ಇದನ್ನು ಮಾಡ್ತೀನಿ, ಏನು ನನಗೆ ಸ್ವಲ್ಪ ಅದರಿಂದ ಬರುವಂತಹ ರಿಟರ್ನ್ಸ್ ಹಣ ಏನಿದೆ ಅದನ್ನು ನಾನು ನನ್ನ ತಂದೆ ತಾಯಿ ಸೇವೆ ಮಾಡ್ತೀನಿ. ವಯಸ್ಸಾಗಿದೆ ಅವರಿಗೆ ಎಲ್ಲೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಕರ್ತವ್ಯ. ಸೊ ಇಲ್ಲಿ ಕರ್ತವ್ಯ ಬುದ್ಧಿ ಮುಖ್ಯ. ಅವನ ಫೋಕಸ್ ಏನಿತ್ತು, ಅವನ ಕರ್ತವ್ಯ ಏನಿತ್ತು ಅದರ ಮೇಲೆ ಅವನು. ಸೊ ನೀವು ಸಹಿತ ನಮ್ಮ ಜೀವನದಲ್ಲೂ ಕೆಲವಷ್ಟು ನಿಗದಿತ ಕರ್ತವ್ಯಗಳಿದೆ. ಅದನ್ನು ನಾವು ಅದರ ಕರ್ಮಫಲ ಫೋಕಸ್ ಮಾಡಿಕೊಂಡು ಮಾಡೋದು ಬಿಟ್ಟು ಆ ಕರ್ತವ್ಯ ಬುದ್ಧಿಯಿಂದ ಕೆಲಸವನ್ನು ಮಾಡಿತು. ಆ ಕರ್ತವ್ಯದ ಫಲಗಳು ಎಲ್ಲವನ್ನೂ ಕೃಷ್ಣನಿಗೆ ಅರ್ಪಣೆ. ಓಂ ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ತೀವಿ. ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಮಾಡಿ, ಅದರಿಂದ ಸತ್ಕರ್ಮ ಬಂದರೂ ಅದು ಕೃಷ್ಣನಿಗೆ ಹೋಗಲಿ, ಅದರಿಂದ ಏನಾದರೂ ಕೆಟ್ಟದಾದರೂ ಅದು ಕೃಷ್ಣನಿಗೆ ಹೋಗಲಿ. ನನಗೆ ಕರ್ಮಫಲ ಬೇಡ, ನನಗೆ ರಿಟರ್ನ್ಸ್ ಏನು ಬೇಕೋ ಒಂದೇ ಒಂದು, ಕೃಷ್ಣನ ಭಕ್ತಿ. ಕೃಷ್ಣನ ಮೇಲೆ ಭಕ್ತಿ ಬಂದರೆ ಸಾಕು ನನಗೆ, ಅದೇ ನನಗೆ ಬೇಕಾಗಿರೋ ರಿಟರ್ನ್ಸ್. ಬಾಕಿ ಎಲ್ಲ ಪುಣ್ಯ ಸಿಗಲಿ ಪಾಪ ಸಿಗಲಿ ಯಾವುದು ನನಗೆ ಬೇಡ ಅಂತ ನಾವು ಸೇವೆ ಮಾಡಿದಾಗ ಕೃಷ್ಣ ಖಂಡಿತವಾಗಲೂ ನಮ್ಮನ್ನು ಕರ್ಮಬಂಧನದಿಂದ ಬಿಡಿಸ್ತಾನೆ. ಅದು ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇರುವಂತಹ ವಿಚಾರ. ಇಲ್ಲಿಗೆ ನನ್ನ ಒಂದು ಪ್ರವಚನಕ್ಕೆ ವಿರಾಮ ಇರುತ್ತೆ. ಆಮೇಲೆ ಯಾರಾದರೂ ಪ್ರಶ್ನೆ ಇದ್ದಲ್ಲಿ, ಅನಿಸಿಕೆ ಇದ್ದಲ್ಲಿ 1-2 ನಿಮಿಷ ಚರ್ಚೆ ಮಾಡೋಣ. ಸ್ವಲ್ಪ ಲೇಟಾಗಿದೆ, ತುಂಬ ಟೈಮ್ ಇಲ್ಲ. 1-2 ನಿಮಿಷ ಚರ್ಚೆ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮ ಮಾಡೋಣ. ಪ್ರಶ್ನೆ ಅಥವಾ ನಿಮ್ಮ ಅನಿಸಿಕೆ. ಹಾಂ, ಸೊ ನಾನು ನಿತ್ಯ ಸತ್ವಸ್ಥಾನ ಪದಕ್ಕೆ ಅರ್ಥ ಏನಂತಂದರೆ, ಸತ್ವಗುಣ ಅನ್ನೋದು 3 ಗುಣದಲ್ಲಿ 1 ಗುಣ, ಸಾತ್ವಿಕ ಗುಣ. ಸೊ ಕೆಲವರು ಸತ್ವಗುಣದಲ್ಲಿ ದಿನದ ಒಂದು 5 ಅವರ್ಸ್ ಇರ್ಬೋದು, 6 ಅವರ್ಸ್ ಇರ್ಬೋದು, ವಾರದಲ್ಲಿ ಒಂದು 3 ದಿನ ಸತ್ವದಲ್ಲಿರ್ಬೋದು, ಇನ್ನು 3 ದಿನ ಕೋಪದಲ್ಲಿರ್ಬೋದು ಅಲ್ವಾ. ನಿತ್ಯ ಸತ್ವಸ್ಥ ಅಂತಂದರೆ ಅವನು ಸತ್ವ ಬಿಟ್ಟು ಬೇರೆ ಯಾವುದರಲ್ಲೂ ಇಲ್ಲ, ಯಾವತ್ತೂ ಸತ್ವದಲ್ಲಿದ್ದಾನೆ. ಅದಕ್ಕೆ ಪ್ರಭುಪಾದರು ಶುದ್ಧ ಸತ್ವ ಅಂತ ಹೇಳ್ತಾರೆ. ಆ ಶುದ್ಧ ಸತ್ವದ ಸ್ಥಿತಿ ಯಾವಾಗ ನಮಗೆ ಪ್ರಾಪ್ತಿಯಾಗತ್ತೆ ಅಂದರೆ, ನಾವು 3 ಗುಣಗಳನ್ನು ಬಿಡಿಸ್ಕೊಂಡು ಭಗವಂತನ ಒಂದು ಸಂಪೂರ್ಣವಾಗಿ ಭಗವಂತನಲ್ಲಿ ಮಗ್ನನಾದಾಗ, ನನ್ನ ಮನಸ್ಸು ಹೃದಯ ಎಲ್ಲ ಭಗವಂತನಿಗೆ ಸಮರ್ಪಿಸಿಕೊಂಡಾಗ ಸಂಪೂರ್ಣವಾಗಿ, ಆವಾಗ ನಾವು ಶುದ್ಧ ಸತ್ವದಲ್ಲಿ ಸೇರ್ತೀವಿ. ಆ ಒಂದು ಅವಸ್ಥೆ ಸರಿನಾ? ಹಾಂ, ಯಾವುದು ಎಲ್ಲ ಇರುತ್ತೆ. ಹೌದು, ಖಂಡಿತ 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 ಖಂಡಿತ. ಅದಕ್ಕೋಸ್ಕರನೇ ಕೃಷ್ಣ ಗೀತೆಯಲ್ಲಿ ಹೇಳೋದು, ನೀನು ಯಾರು ತಮ್ಮ ಸ್ವಂತಕ್ಕೋಸ್ಕರ ಆಹಾರವನ್ನು ತಯಾರಿಸಿ ಊಟ ಮಾಡ್ತಾರೆ ಅವರು ಕೇವಲ ಪಾಪವನ್ನು ತಿಂತಾ ಇದ್ದಾರೆ ಅಂತ ಕೃಷ್ಣ ಗೀತೆಯಲ್ಲಿ. ಏನು ಪಾಪವನ್ನು ತಿಂತಾ ಇದ್ದಾರೆ ಅಂತಂದರೆ, ಈ ರೀತಿಯಾಗಿ ಅದರಲ್ಲಿ ತಮೋಗುಣ ಇರ್ಬೋದು, ಅದರಲ್ಲಿ ರಜೋಗುಣ ಇರ್ಬೋದು ಆಹಾರದಲ್ಲಿ, ಅಥವಾ ಯಾರಿಗೋ ಹಿಂಸೆ ಕೊಟ್ಟು ಅದು ಆಹಾರ ತಯಾರಾಗಿರಬಹುದು. ಎಷ್ಟೊಂದು ದೋಷ ಇರುತ್ತೆ. ಆದ್ದರಿಂದ ಇಷ್ಟು ದೋಷ ಇರೋ ಆಹಾರವನ್ನು ನಾನು ನನಗೋಸ್ಕರ ಕೂತ್ಕೊಂಡು ಊಟ ಮಾಡಿದಾಗ ಆ ದೋಷ ಎಲ್ಲ ಎಲ್ಲಿ ಸೇರುತ್ತೆ? ನಮ್ಮಲ್ಲಿ ಸೇರುತ್ತೆ. ಅದು ಬಿಟ್ಟು ಇದನ್ನು ಯಾವುದೇ ಮಾಡೋ ಅಡುಗೆನ ನಾವು ನಮಗೋಸ್ಕರ ಅಂತ ಮಾಡಿದ್ದೇನೆ, ಕೃಷ್ಣನಿಗೋಸ್ಕರ ಅಂತ ಮಾಡಿ ಪ್ರಮಾಣ ನಮಗೆ ತಿನ್ನೋ ಅಷ್ಟೇ ಮಾಡೋಣ. ತುಂಬ ಕೃಷ್ಣನಿಗೋಸ್ಕರ ಅಂತ ನಾವು ತುಂಬ ಮಾಡಿದ್ರೆ ಅದು ಯಾರೂ ತಿನ್ನೋಕ್ಕಾಗಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣವಾಗಿ ಮಾಡೋಣ. ಆದರೆ ನಮ್ಮ ಮನಸ್ಸು ನನಗೋಸ್ಕರ ಅಂತ ಮಾಡಬಾರ್ದು, ಕೃಷ್ಣನಿಗೋಸ್ಕರ ಅಂತ ಮಾಡಿ ಕೃಷ್ಣನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಪ್ಪ ಅಂತ
ಭಕ್ತಿಯಿಂದ ಕೇಳ್ಕೊಂಡಾಗ ಕೃಷ್ಣ ಅದನ್ನು ಸ್ವೀಕಾರ ಮಾಡಿ ಪ್ರಸಾದ ರೂಪದಲ್ಲಿ ಮತ್ತೆ ನಮಗೆ ಕೊಡ್ತಾನೆ. ಆ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿದಾಗ ನಿತ್ಯ ಸತ್ವ ಸಾಧ್ಯ. ಆವಾಗ ಪ್ರಸಾದವನ್ನು ಮಾತ್ರ ಗ್ರಹಣ ಮಾಡಿದಾಗ ನಿತ್ಯ ಸತ್ವದಲ್ಲಿ ನಾವು ಇರ್ತೀವಿ. ಸರಿನಾ? ಹಾಂ. ಸಾಂದರ್ಭಿಕವಾಗಿ ಏನಾದರೂ ಒಂದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಥವಾ ರಜಾಗುಣಕ್ಕೆ ತಮಗುಣಕ್ಕೆ ಹೋಗಬೇಕಾದ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಅಂದರೆ ಸಾತ್ವಿಕವಾಗಿ ಇದ್ರೂ ಕೂಡ ಅಂತ ಸಂದರ್ಭಗಳು ಬಂದ್ಬಿಡುತ್ತೆ. ಅಂಥ ಟೈಮಲ್ಲಿ ನಾವು ರಜಾಗುಣಕ್ಕೆ ಒಳಗಾದಾಗ ಅದು ಫಲ ಇದೆ. ಹೌದು. ಸೊ ಈ ವಿಚಾರವಾಗಿ ಪ್ರಭುಪಾದರು ಹೇಳೋದೇನಂತಂದರೆ, ರಜೋಗುಣದ ಒಂದು ಎಫೆಕ್ಟ್ ಅಂದರೆ ಕೋಪ ಬರೋದು ಅಲ್ವಾ. ಕೋಪ ಇನ್ನೂ ತುಂಬ ಜಾಸ್ತಿಯಾಗಿ ಬಂದಾಗ ನಾಶ ಮಾಡ್ತೀವಿ, ಅದು ತಮಗುಣ ಆಗುತ್ತೆ. ನಾಶ ಅದು ತಮಗುಣದ ಇದು. ಸೊ ಕೋಪ ಬಹುತ್ ಬಾರ್ಡರ್, ಫಸ್ಟ್ ರಜಸ್ಸಲ್ಲಿ ಶುರುವಾಗುತ್ತೆ, ಆಮೇಲೆ ತಮಸ್ಸಲ್ಲಿ ಎಂಡ್ ಆಗುತ್ತೆ. ಸೊ ಈ ರೀತಿಯಾಗಿ ರಜಸ್ಸು ತಮಸ್ಸು ನಮ್ಮಲ್ಲಿ ಪ್ರವೇಶ ಆಗುತ್ತೆ ಅಲ್ವಾ. ನೀವು ಹೇಳ್ತಾ ಇರೋ ಪಾಯಿಂಟು. ಪ್ರಭುಪಾದರು ಹೇಳೋದು ನೋಡಿ, ನಾವು ಸೇವೆಗೋಸ್ಕರ ನಾವು ಕೋಪ ಮಾಡ್ಕೋಬೋದೇ ಹೊರತು ನನಗೇನೋ ಬೇಕೋ ಅದು ಸಿಗಲಿಲ್ಲ ಅಂತ ಕೋಪ ಮಾಡ್ಕೋಬಾರ್ದು. ಇವಾಗ ಸೇವೆ ಮಾಡ್ತಾ ಇರ್ತೀವಿ, ಸೇವೆ ಚೆನ್ನಾಗಿ ಆಗಲಿಲ್ಲ ಅಂತ ನಾವು ಸ್ವಲ್ಪ ಕೋಪ ಬರುತ್ತೆ, ಯಾರಿಗೂ ಒಂದೆರಡು ಮಾತು ಕೋಪದಲ್ಲೇನೋ ಹೇಳ್ತೀವಿ. ಆದರೆ ನಾವು ಸಂಬಂಧ ಕೆಡಿಸ್ಕೋಬಾರ್ದು. ನಾಳೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಏನಕ್ಕೆ ಆ ಥರ ಹೇಳಿದೆ ಅಂತ ಬೇಕಾದ್ರೆ. ಅಂದರೆ ನಾವು ಕೋಪದ ಒಳಗಾಗಬಾರ್ದು, ಕೋಪವನ್ನು ನಾವು ಬೆಳೆಸ್ಕೋಬೇಕಷ್ಟೇ. ಉದಾಹರಣೆಗೆ ಮಕ್ಕಳಿಗೆ ನಾವು ಕೆಂಪಗೆ ಕಣ್ಣನ್ನು ಬಿಟ್ಟಾಗ ಅವನು ಹೆದರ್ಕೋತಾನೆ, ಕಂಟ್ರೋಲ್ ಇರ್ತಾನೆ ಅಂತ ಮಾಡ್ತೀವಿ ಹೊರತು ನಿಜವಾಗ್ಲೂ ಕೋಪ ಮಾಡ್ಕೋಬಾರ್ದು ಮಕ್ಕಳ ಮೇಲೆ ಅಲ್ವಾ. ಸುಮ್ಮನೆ ತೋರಿಸ್ಬೇಕು ಕೋಪನ. ಅದಕ್ಕೆ ಒಂದು ಕಥೆ ಹೇಳ್ತಾರೆ ನೋಡಿ, ನಾರದ ಮುನಿಗಳು. ಒಂದು ಹಾವು ಯಾವಾಗಲೂ ಎಲ್ಲರನ್ನೂ ಕಚ್ಚಕ್ಕೆ ಹೋಗ್ತಾಯಿತ್ತು. ಆಗ ಯಾಕೆ ಕಚ್ತೀಯ, ಏನು ಸಹ ಸಿಗತ್ತೆ ನಿನಗೆ ಅಂತ ಬುದ್ಧಿ ಹೇಳ್ತಾರೆ. ಸರಿ ನಾನು ಯಾರನ್ನೂ ಕಚ್ಚಲ್ಲ ಅಂತ ಸುಮ್ಮನೆ ಆಗಿಬಿಡುತ್ತೆ. ಆಮೇಲೆ ಎಳೆ ಮಕ್ಕಳು ಅದರಲ್ಲೇ ಆಟ ಆಡಿಕೊಂಡು ಅದು ಹಾವನ್ನು ತೆಗೆದು ಬಾಲ ಇಟ್ಕೊಂಡು ಆ ಕಡೆ ಇರ್ತಾರೆ, ಬಿಸಾಕೋದು, ಚೆನ್ನಾಗಿ ಅದಕ್ಕೆ ಗಾಯ ಮಾಡ್ತಾರೆ. ಆಗ ನಾರದ ಮುನಿಗಳು ಬಂದು ನಾನೇನೋ ಉಪದೇಶ ಮಾಡಿದ್ದೆ, ಏನು ಮಾಡ್ತಾಯಿದ್ದಾನೆ ನನ್ನ ಶಿಷ್ಯ ಅಂತ ಬಂದು ನೋಡಿದ್ರೆ ಶಿಷ್ಯ ಫುಲ್ ಬ್ಯಾಂಡೇಜ್ ಎಲ್ಲ ಕಡೆ. ಅದಕ್ಕೆ ಏನಪ್ಪ ಯಾಕಪ್ಪ ಹಿಂಗಾಯಿತು ಅಂದರೆ, ನೀವು ಹೇಳಿದ್ದನ್ನು ಕೇಳಿದಕ್ಕೆ ಹಿಂಗಾಯಿತು ನೋಡಿ ಅಂತ. ಹೌದಾ, ಏನು ಕೇಳಿದ್ದಪ್ಪ ನೋಡಿದ್ಯಾ, ನೀವು ಯಾರಿಗೂ ಕಚ್ಚಬೇಡಿ ಅಂದರೆ ನೋಡಿ ಹಿಂಗಾಯಿದೆ. ನಾನು ಕಚ್ಚಬೇಡಿ ಅಂದರೆ ನೀನು ಬುಸ್ಕೊಡ್ಬೇಡ ಅಂತ ಎಲ್ಲಪ್ಪ ಹೇಳಿದೆ. ನೀನು ನಿನ್ನ ರಕ್ಷಣೆ ಮಾಡ್ಕೋ ಆಯಿತಾ, ಬುಸ್ಗಳು ಅಷ್ಟೇ, ಸುಮ್ಮನೆ ಕಚ್ಚಿಬಿಡಬಾರ್ದು. ಅದೇ ರೀತಿ ನಾವು ಮಾಡ್ಕೊಳ್ಳೋ ಕೋಪ ಆ್ಯಕ್ಚುಲಿ ಹಾರ್ಮ್ ಮಾಡಬಾರ್ದು ಇನ್ನೊಬ್ಬರನ್ನ. ಆ ಕೋಪ ಏನಕ್ಕೆ ಮಾಡ್ಕೋತೀವಿ ಅಂದರೆ ಅವ್ರಿಗೆ ಉದ್ಧಾರ ಆಗಲಿ ಅನ್ನೋ ಭಾವದಲ್ಲಿ ನಾವು ಮಾಡ್ಕೊಂಡಾಗ ಅದು ಏನೂ ದೋಷ ಆಗೋದಿಲ್ಲ. ಆ್ಯಕ್ಚುಲಿ ಕೋಪ ಮಾಡ್ಕೊಂಡು ಏನೋ ಕಪಾಳಕ್ಕೆ ಬಾರಿಸೇ ಬಿಟ್ಟೆಪ್ಪ, ಅದು ಲಾಸ್ ಆಗುತ್ತೆ ಅಲ್ವಾ. ಸೊ ಆ ರೀತಿಯಾಗಿ ನಾವು ಮಾಡಬೇಕು. ಇಲ್ಲಿಗೆ ನಮ್ಮ ಕಡೆಯಿಂದ ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ